ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ ಸಂಸ್ಥೆಗೆ ಸ್ವಾಗತ. ಸ್ಪರ್ಧಾ ಮಿತ್ರರೇ, ಈಗಾಗಲೇ ನಾವು ಏನಪ್ಪ ಅಂದ್ರೆ 2023ರ SSC GDಗೆ ಸಂಬಂಧಪಟ್ಟಂತೆ ಶಿಫ್ಟ್ ವೈಸ್ ಏನಪ್ಪ ಕ್ವಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡಾಕತ್ತಿದ್ವಿ. ಅದರಲ್ಲಿ ಪ್ರಮುಖವಾಗಿ 1ನೇ ಶಿಫ್ಟ್ ಮತ್ತು 2ನೇ ಶಿಫ್ಟ್ ಮುಗಿದಿತ್ತು. ಅದೇ ರೀತಿಯಾಗಿ ಇವತ್ತು ನಾವು 3ನೇ ಶಿಫ್ಟನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಅದಾವ. ಯಾಕಂದರೆ ಇವತ್ತು ಈ ಕ್ವಶನ್ಸ್ಗಳು ಮತ್ತೆ ನಿಮಗೆ SSC GD ಎಕ್ಸಾಮ್ ಬರ್ಬೋದು. ಆ ಒಂದು ದೃಷ್ಟಿಯಿಂದ ಇವುಗಳ ಅನಲೈಸ್ ನಡೀತಿರ್ತಾವ. ಸೊ ಸಂಪೂರ್ಣವಾಗಿ ಅನಲೈಸ್ ಮಾಡ್ತಿರ್ತೀವಿ. ನೀವೇನು ಮಾಡಿರಿ ಅಂದ್ರೆ ಪ್ರತಿ ಒಂದು ಪಾಯಿಂಟನ್ನು ಮಿಸ್ ಮಾಡ್ಕೊಳ್ದ ಬರೀರಿ. ಯಾಕಂದ್ರೆ ಹೈಯೆಸ್ಟ್ ಅರೈಸ್ ಆಗ್ತಾವ್ರಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಸಂಸ್ಥೆಯಿಂದ ಬಹಳಷ್ಟು ಏನಪ್ಪ ಕ್ವಶನ್ಸ್ಗಳು ಅರೈಸ್ ಆಗಿರೋದನ್ನು ನಾವು ನೋಡಿವಿ. ಹೀಗಾಗಿ ಮೊದಲನೇ ಪ್ರಶ್ನೆಗೆ ನಾನು ಮೂವ್ ಆಗ್ತೀನಿ. ವೆರಿ ಇಂಪಾರ್ಟೆಂಟ್. ಅರ್ಜುನ್ ಬ್ಯಾಚ್ದವರು ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ ಅಂತ ಹೇಳ್ತಾ ಪ್ರಶ್ನೆ ಮೊದಲನೇದು ಈ ರೀತಿ ಐತಿ. ದ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಆಲ್ಸೋ ನೌನ್ ಆಸ್ ಅಂತ ಕೇಳ್ಯಾರ. ಅಂದ್ರೆ ಕೌನ್ಸಿಲ್ ಆಫ್ ಸ್ಟೇಟ್ ಅನ್ನ ಏನ್ ಎಂದು ಕರೆಯುತ್ತಾರೆ, ಏನಂತ ಕರೀತಾರ ನೋಡ್ರಿ. ಇಲ್ಲಿ ಆಪ್ಷನ್ಸ್ ಕೊಟ್ಟಾನ. ಒಂದೇದು ಕೊಟ್ಟಾನ ಹೈಕೋರ್ಟ್ ಅಂತ, ಉಚ್ಚ ನ್ಯಾಯಾಲಯ, ಲೋಕಸಭಾ ಅಂತ ಕೊಟ್ಟಾನ, ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಅಂತ ಕೊಟ್ಟಾನ, ರಾಜ್ಯಸಭೆ ಅಂತ ಕೊಟ್ಟಾನ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ರಾಜ್ಯಸಭೆ. ಯಾವುದ್ರಿ? ರಾಜ್ಯಸಭೆ. ಈ ರಾಜ್ಯಸಭೆಯನ್ನ ನಾವು ಏನಂತ ಕರಿತೀವಿ ಅಂದ್ರ ಮೇಲ್ಮನೆ ಅಂತ ಕರಿತೀವಿ. ಮೇಲ್ಮನೆ ಅಂತ ಯಾವುದನ್ನ ಕರಿತೀವಿ ಅಂದ್ರ ರಾಜ್ಯಸಭೆ ಅಂತ ಕರಿತೀವಿ. ರಾಜ್ಯಸಭೆಯನ್ನ ಏನಂತ ಕರೀಲಾಗ್ತೈತ್ರಿ? ಮೇಲ್ಮನೆ. ಓಕೆನಾ? ಮೇಲ್ಮನೆ ಅಂತ ಕರೀಲಾಗ್ತೈತ್ರಿ. ರಾಜ್ಯಸಭೆಯನ್ನ ಮೇಲ್ಮನೆ ಅಂತ ಕರೀತಾರ. ಲೋಕಸಭೆಯನ್ನ ಏನಂತ ಕರೀತಾರೆ? ಕೆಳಮನೆ ಅಂತ ಕರೀತಾರೆ. ಸೊ ಈ ರಾಜ್ಯಸಭೆಯಲ್ಲಿ ನೋಡ್ರಿ, ಮೇಲ್ಮನೆಯಲ್ಲಿ 250 ಜನ ಸದಸ್ಯರು ಇರ್ತಾರೆ. ಎಷ್ಟು ಜನ ಸದಸ್ಯರು ಇರ್ತಾರ ಅಂದ್ರ 250 ಜನ ಏನಂತಾರ ಸದಸ್ಯರು ಇರ್ತಾರ ಅನ್ನೋದನ್ನ ಕಾಣ್ತೀವಿ. ಒಟ್ಟಾರೆಯಾಗಿ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು ವರ್ಷ ಅಂದ್ರ 6 ವರ್ಷ. ಸೊ ಒಮ್ಮೆ ರಾಜ್ಯಸಭೆಗೆ ಆಯ್ಕೆಯಾದಂತ ವ್ಯಕ್ತಿ 6 ವರ್ಷದವರೆಗೆ ಏನಪ್ಪ ಅಧಿಕಾರದಲ್ಲಿ ಇರಬಹುದು. ರಾಜ್ಯಸಭೆಯ ಅಧಿಕಾರಾವಧಿ 6 ವರ್ಷ ಅನ್ನೋದನ್ನ ಕಾಣ್ತೀವಿ. ಸೊ ಪ್ರತಿ 2 ವರ್ಷಕ್ಕೊಮ್ಮೆ ಏನಾಗ್ತಾರಂದ್ರ ಸದಸ್ಯರು ನಿವೃತ್ತಿ ಆಗ್ತಾರ. ಪ್ರತಿ 2 ವರ್ಷಕ್ಕೊಮ್ಮೆ ಇಲ್ಲಿ ಚುನಾವಣೆಗಳು ಏರ್ಪಡ್ತಾವ ಅನ್ನೋದನ್ನ ಕಾಣ್ತೀವಿ. ಸೊ ಅದೇ ರೀತಿಯಾಗಿ ರಾಜ್ಯಸಭೆ ಅಪ್ಪರ್ ಹೌಸ್ ಅಂತ ಏನ್ ಕರಿತೀವಲ್ಲ, ಆ ರಾಜ್ಯಸಭೆಗೆ ಪದನಿಮಿತ್ತ ಅಧ್ಯಕ್ಷರಾಗಿ ಯಾವತ್ತು ಯಾರ ಕಾರ್ಯವನ್ನ ನಿರ್ವಹಿಸ್ತಾರ ಅಂದ್ರ ಉಪರಾಷ್ಟ್ರಪತಿಯವರು ಏನಪ್ಪ ಅಂದ್ರ ಕಾರ್ಯವನ್ನ ನಿರ್ವಹಿಸ್ತಾರ. ಯಾರ್ರೀ? ಉಪರಾಷ್ಟ್ರಪತಿ. ಸೊ ಉಪರಾಷ್ಟ್ರಪತಿಯವರು ಕಾರ್ಯವನ್ನ ನಿರ್ವಹಿಸ್ತಾರ. ಹಾಗಾದ್ರೆ ಪ್ರಸ್ತುತ ಯಾರದಾರ್ರಿ? ಜಗದೀಪ್ ಧನ್ಕರ್ ಅವರು ಕಾರ್ಯವನ್ನ ನಿರ್ವಹಿಸ್ತಾರೆ. ಜಗದೀಪ್ ಧನ್ಕರ್ ಅವರು ಏನಪ್ಪ ಅಂದ್ರ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರ. ಸೊ ಅದೇ ರೀತಿಯಾಗಿ ಲೋಕಸಭೆಗೆ ಯಾರದಾರ? ಈಗ ಓಂ ಬಿರ್ಲಾ ಅವರು ಅದಾರ. ಓಂ ಬಿರ್ಲಾ ಅವ್ರ ಏನಪ್ಪ ಅಂದ್ರ ಕಾರ್ಯವನ್ನ ನಿರ್ವಹಿಸ್ತಾರ ಅನ್ನೋದನ್ನ ನಾವು ನೋಡ್ತೀವಿ. ಇನ್ನೊಂದು ರಾಜ್ಯಸಭೆಯ ಏನಪ್ಪ ಅಂದ್ರ ರಾಜ್ಯಸಭೆಯ ಪ್ರಸ್ತುತ ಉಪಾಧ್ಯಕ್ಷರು ಯಾರದಾರ ಅಂದ್ರ ಹರಿವಂಶ್ ಸಿಂಗ್ ನಾರಾಯಣ್ ಅವರು ಕಾರ್ಯವನ್ನ ನಿರ್ವಹಿಸುತ್ತಾರೆ. ಹರಿವಂಶ್ ಸಿಂಗ್ ನಾರಾಯಣ್ ಅವರು ಏನಪ್ಪ ಅಂದ್ರ ಕಾರ್ಯವನ್ನ ನಿರ್ವಹಿಸುತ್ತಿರುವುದನ್ನ ನಾವು ನೋಡ್ತೀವಿ. ಒಟ್ಟಾರೆಯಾಗಿ 250 ಜನ ಸದಸ್ಯರನ್ನ ಒಳಗೊಂಡಿರ್ತೈತಿ. ಇದರಲ್ಲಿ 238 ಮಂದಿ ಏನಪ್ಪ ಅಂದ್ರ ಚುನಾಯಿತರಾಗಿ ಬಂದರೆ ಉಳಿದಂತ 12 ಮಂದಿ ಸದಸ್ಯರನ್ನ ರಾಷ್ಟ್ರಪತಿಯವರು ನಾಮಕರಣವನ್ನ ಮಾಡ್ತಾರೆ. ಸಂವಿಧಾನದ ಎಷ್ಟನೇ ವಿಧಿಗೆ ಅನುಗುಣವಾಗಿ ನಾಮಕರಣವನ್ನ ಮಾಡ್ತಾರಂದ್ರ 80ನೇ ವಿಧಿಗೆ ಅನುಗುಣವಾಗಿ ರಾಷ್ಟ್ರಪತಿಯವರು ಏನ್ ಮಾಡ್ತಾರಂದ್ರ 12 ಮಂದಿ ಸದಸ್ಯರನ್ನ ನಾಮಕರಣವನ್ನ ಮಾಡ್ತಾರ. ಈ 12 ಮಂದಿ ಸದಸ್ಯರು ಎಲ್ಲಿಂದ ಆಯ್ಕೆಯಾಗಿರ್ತಾರಂದ್ರ ಕಲೆ, ವಿಜ್ಞಾನ, ಸಾಹಿತ್ಯ, ಆಮೇಲೆ ಸಾಮಾಜಿಕ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರನ್ನ ನಾವೇನ್ ಮಾಡ್ತೀವಿ ಅಂದ್ರ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡ್ತಾರ ಅನ್ನೋದನ್ನ ಕಾಣ್ತೀವಿ. ಒಟ್ಟಾರೆಯಾಗಿ ಈ ಒಂದು ಸದನ ಐತಲ್ಲ, ವಿಸರ್ಜನೆಯನ್ನ ಮಾಡಕ್ ಬರಂಗಿಲ್ಲ. ಸೊ ಇದು ಏನಪ್ಪಾ ಅಂದ್ರ ಶಾಶ್ವತವಾದಂತ ಸದನ. ಪ್ರತಿ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೀತಾರ. ಪ್ರತಿ 2 ವರ್ಷಕ್ಕೊಮ್ಮೆ ಏನಪ್ಪ ಸದಸ್ಯರು ಆಯ್ಕೆಯಾಗಿ ಬರ್ತಾರ ಅನ್ನೋದನ್ನ ನಾವು ಕಾಣ್ತೀವಿ. ಯಾವ ಸದನ? ರಾಜ್ಯಸಭೆ. ಓಕೆ. ಏನ ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಶ್ನೆ, 2ನೇ ಪ್ರಶ್ನೆ ನೋಡ್ರಿ. 1857ರಲ್ಲಿ ಯಾವ ವಿಶ್ವವಿದ್ಯಾಲಯವನ್ನ ಸ್ಥಾಪಿಸಲಾಯಿತು ಅಂತ ಕೇಳ್ಯಾರ. ಓಕೆನಾ? 1857ರಲ್ಲಿ ಸೊ ಭಾರತ ದೇಶದಲ್ಲಿ ಯಾವ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು ಅಂತ
ಅಂದ್ರೆ ಬ್ರಿಟಿಷರ ಕಾಲಾವಧಿ ಅಂದಂಗಾಯ್ತು, ಲಾರ್ಡ್ ಕ್ಯಾನಿಂಗ್ನ ಕಾಲಾವಧಿ. ಸೊ ವಿಶೇಷವಾಗಿ ಯೂನಿವರ್ಸಿಟಿ ಆಫ್ ಬಾಂಬೆ ಅಂತ ಕೊಟ್ಟಾನ, ಯೂನಿವರ್ಸಿಟಿ ಆಫ್ ಬುಂದೇಲ್ಖಂಡ ಅಂತ ಕೊಟ್ಟಾನ, ಯೂನಿವರ್ಸಿಟಿ ಆಫ್ ಪಂಜಾಬ್ ಅಂತ ಕೊಟ್ಟಾನ, ಯೂನಿವರ್ಸಿಟಿ ಆಫ್ ಅಲಹಾಬಾದ್ ಅಂತ ಕೊಟ್ಟಾನ. ಸೊ ಸ್ನೇಹಿತರೆ, ಇದಕ್ಕೆ ಸರಿಯಾದಂತ ಉತ್ತರ ಯಾವುದು ಅಂದ್ರ ಯೂನಿವರ್ಸಿಟಿ ಆಫ್ ಬಾಂಬೆ, ಬಾಂಬೆ ವಿಶ್ವವಿದ್ಯಾಲಯ ಅನ್ನೋದು. ಯಾವ ವಿಶ್ವವಿದ್ಯಾಲಯ? ಬಾಂಬೆ ವಿಶ್ವವಿದ್ಯಾಲಯ. ಓಕೆನಾ? ಬಾಂಬೆ ಇದು ಯಾವಾಗ ಸ್ಥಾಪನೆ ಆಯಿತು? 1857. ಹಾಗಾದರೆ ನಮ್ಮ ದೇಶದಲ್ಲಿ ಸ್ಥಾಪನೆಯಾದಂಥ ಮೊಟ್ಟ ಮೊದಲ ಮತ್ತು ಹಳೆಯ ವಿಶ್ವವಿದ್ಯಾಲಯ ಯಾವುದಂದ್ರ ಅದು ನಳಂದಾ ವಿಶ್ವವಿದ್ಯಾಲಯ. ಯಾವ ವಿಶ್ವವಿದ್ಯಾಲಯ? ನಳಂದಾ ವಿಶ್ವವಿದ್ಯಾಲಯ. ಈ ನಳಂದಾ ವಿಶ್ವವಿದ್ಯಾಲಯ ಬಿಹಾರದ ಬರ್ದ್ಗಾಂವ್ ಎಂಬಲ್ಲಿ ಐತ್ರಿ. ಹೌದಾ? ಬಿಹಾರದ ಬರ್ದ್ಗಾಂವ್ ಎಂಬಲ್ಲಿ ಐತಿ. ಇದನ್ನ 1ನೇ ಕುಮಾರಗುಪ್ತನ ಕಾಲಾವಧಿಯಲ್ಲಿ 427ರಲ್ಲಿ ಏನಪ್ಪ ಅಂದ್ರೆ ಸ್ಥಾಪಿಸಲಾಯಿತು. ಕ್ರಿಸ್ತ ಶಕ 427ರಲ್ಲಿ 1ನೇ ಕುಮಾರಗುಪ್ತನ ಕಾಲಾವಧಿಯಲ್ಲಿ ಏನಪ್ಪ ಸ್ಥಾಪಿಸಲಾಯಿತು ಅನ್ನೋದನ್ನ ಕಾಣ್ತೀವಿ. ಸೊ ಇನ್ನೊಂದು, ಹಾಗಾದ್ರೆ ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಸ್ಥಾಪಿಸಿದವರು ಯಾರು? ವಿಕ್ರಮಶಿಲಾ ಯೂನಿವರ್ಸಿಟಿಯನ್ನ ಸ್ಥಾಪಿಸಿದವರು ಯಾರಂದ್ರ ಧರ್ಮಪಾಲ ಅಂತ ಬರ್ತಾನೆ. ಧರ್ಮಪಾಲ ಏನ್ ಮಾಡ್ಯಾನಂದ್ರ ಈ ಒಂದು ವಿಶ್ವವಿದ್ಯಾಲಯವನ್ನ ಸ್ಥಾಪಿಸ್ಯಾನ, ಧರ್ಮಪಾಲ. ಸೊ ಅದೇ ರೀತಿಯಾಗಿ ನೋಡ್ರಿ, ವಿಕ್ರಮಶಿಲಾ ವಿಶ್ವವಿದ್ಯಾಲಯ ಧರ್ಮಪಾಲ ಸ್ಥಾಪನೆ ಮಾಡ್ಯಾನ. ಸೊ ಅದೇ ರೀತಿಯಾಗಿ ಭಾರತ ದೇಶದ ಮೊಟ್ಟ ಮೊದಲ ಮುಕ್ತ ವಿಶ್ವವಿದ್ಯಾಲಯ ಯಾವುದು ಅಂತ ಕೇಳ್ತಾನ. ಅಂಬೇಡ್ಕರ್ ವಿಶ್ವವಿದ್ಯಾಲಯ, ವಿಚ್ ಇಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಂತ ಕೇಳ್ತಾನ. ಸೊ ಯೂನಿವರ್ಸಿಟಿ ಮೇಲೆ ಕೇಳೋದು ಯಾವ್ದ್ರಿ? ಅಂಬೇಡ್ಕರ್ ವಿಶ್ವವಿದ್ಯಾಲಯ ಅನ್ನೋದು. ಸೊ ಅದೇ ರೀತಿಯಾಗಿ ನೋಡ್ರಿ, ಇಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳ ಕೊಟ್ಟಾನ. ಒಂದ್ ಸ್ವಲ್ಪ ನೀವೇನ್ ಮಾಡ್ರಿ ಅಂದ್ರ ಈ ಕಡೆ ಗಮನ ಹರಿಸ್ರಿ. ಯೂನಿವರ್ಸಿಟಿ ಆಫ್ ಬಾಂಬೆ 1857 ಸ್ಥಾಪನೆ ಆಗಿತ್ರ. 1857ರಲ್ಲಿ ಯೂನಿವರ್ಸಿಟಿ ಆಫ್ ಬಾಂಬೆ. ಹಾಗಾದ್ರೆ ಯೂನಿವರ್ಸಿಟಿ ಆಫ್ ಬುಂದೇಲ್ಖಂಡ ಯಾವಾಗ ಸ್ಥಾಪನೆ ಆಯ್ತು? 1975ರಲ್ಲಿ ಪುನಃ ಸ್ಥಾಪನೆ ಆಗಿತ್ತು ಯೂನಿವರ್ಸಿಟಿ ಆಫ್ ಬುಂದೇಲ್ಖಂಡ. ಸೊ ಅದೇ ರೀತಿಯಾಗಿ ಯೂನಿವರ್ಸಿಟಿ ಆಫ್ ಪಂಜಾಬ್, ಇದು ಕೂಡ ಬ್ರಿಟಿಷರ ಕಾಲಾವಧಿಯಲ್ಲೇ ಸ್ಟಾರ್ಟ್ ಆಗಿದ್ದು. ಯೂನಿವರ್ಸಿಟಿ ಆಫ್ ಪಂಜಾಬ್ ಸ್ಟಾರ್ಟ್ ಆಗಿದ್ದು 1882ರಲ್ಲಿ. 1882ರಲ್ಲಿ ಯೂನಿವರ್ಸಿಟಿ ಆಫ್ ಪಂಜಾಬ್. ಸೊ ಅದೇ ರೀತಿಯಾಗಿ ಯೂನಿವರ್ಸಿಟಿ ಆಫ್ ಅಲಹಾಬಾದ್ ಅಂತ ಕೊಟ್ಟಾನ. ಹಾಗಾದ್ರೆ ಯೂನಿವರ್ಸಿಟಿ ಆಫ್ ಅಲಹಾಬಾದ್ ಸ್ಥಾಪನೆ ಆಗಿದ್ದು ಯಾವಾಗ? 2005ರಲ್ಲಿ. ಈ ರೀತಿಯಾಗಿ ಯೂನಿವರ್ಸಿಟಿಗಳ ಮೇಲೆ ಏನಪ್ಪ ಪ್ರಶ್ನೆಗಳನ್ನ ಕೇಳ್ತಿರ್ತಾನ. ಸೊ ಇವುಗಳನ್ನ ಏನಪ್ಪ ನೀವು ಸರಿಯಾಗಿ ನೋಟ್ ಮಾಡ್ಕೊಳ್ಳಿ. 2005ರಲ್ಲಿ ಅಲಹಾಬಾದ್, 1882ರಲ್ಲಿ ಪಂಜಾಬ್ ಯೂನಿವರ್ಸಿಟಿ, 1975ರಲ್ಲಿ ಬುಂದೇಲ್ಖಂಡ, ಅದೇ ರೀತಿಯಾಗಿ 1857ರಲ್ಲಿ ಯಾವ್ದ್ರಿ? ಬಾಂಬೆ ಯೂನಿವರ್ಸಿಟಿ ಅನ್ನೋದನ್ನ ನಾವು ಕಾಣ್ತೀವಿ. ಇನ್ನು ಮುಂದಿನ ಪ್ರಶ್ನೆ, 3ನೆಯ ಪ್ರಮುಖವಾದಂತಹ ಪ್ರಶ್ನೆ. ಹೂ ಅಮಂಗ್ ದ ಫಾಲೋವಿಂಗ್ ಫೌಂಡೆಡ್ ದಿ ಶುಂಗಾ ಡೈನೆಸ್ಟಿ ಅಂತ ಕೇಳ. ಶುಂಗಾ ಡೈನೆಸ್ಟಿಯ ಸ್ಥಾಪಕ ಯಾರು ಅಂತ ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟಾನ ನೋಡ್ರಿ. ಪುಷ್ಯಮಿತ್ರ ಅಂತ ಕೊಟ್ಟಾನ, ಆಮೇಲೆ ದೇವಭೂತಿ ಕೊಟ್ಟಾನ, ಅಗ್ನಿಮಿತ್ರ ಕೊಟ್ಟಾನ, ವಸುಮಿತ್ರ ಅಂತ ಕೊಟ್ಟಾನ. ಸರಿಯಾದ ಉತ್ತರ ಸ್ನೇಹಿತರೆ ಪುಷ್ಯಮಿತ್ರ ಅನ್ನೋ. ಪುಷ್ಯಮಿತ್ರ ಏನಪ್ಪ ಅಂದ್ರ ಶುಂಗ ಮನೆತನದ ಸ್ಥಾಪಕ. ಯಾರು ಈ ಪುಷ್ಯಮಿತ್ರ? ಈ ಮೌರ್ಯ ಸಾಮ್ರಾಜ್ಯ ನೋಡ್ರಿ, ಕ್ರಿಸ್ತಪೂರ್ವ ಏನಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯ ಕ್ರಿಸ್ತಪೂರ್ವ 185ರಲ್ಲಿ ಅಧಿಕಾರದಲ್ಲಿ ಇರುವಂತದ್ದು ನೋಡ್ರಿ. ಆ ಮೌರ್ಯ ಸಾಮ್ರಾಜ್ಯ ಏನಪ್ಪ ಅಂದ್ರ ಅಶೋಕನ ನಂತರ ಅಸಮರ್ಥ ದೊರೆಗಳು ಕಾಣಿಸಿಕೊಳ್ತಾರೆ. ಅದರಲ್ಲಿ ಕೊನೆಯ ಅಸಮರ್ಥ ದೊರೆ, ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಂದ್ರ ಬೃಹದ್ರಥ ಅಂತ ಬರ್ತಾನೆ. ಯಾರು ಹೇಳ್ರಿ? ಬೃಹದ್ರಥ. ಈ ಬೃಹದ್ರಥನ ಏನಪ್ಪ ಅಂದ್ರ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆ. ಈ ಬೃಹದ್ರಥನ ಮಂತ್ರಿ ಯಾರಂದ್ರ ಈ ಪುಷ್ಯಮಿತ್ರ. ಬೃಹದ್ರಥನ ಮಂತ್ರಿ ಯಾರಂದ್ರ ಪುಷ್ಯಮಿತ್ರ ಅನ್ನೋದನ್ನ ಕಾಣ್ತೀವಿ. ಈತ ಒಬ್ಬ ಬ್ರಾಹ್ಮಣ ವ್ಯಕ್ತಿಯಾಗಿದ್ದ. ಏನಾಗಿದ್ರಿ? ಒಬ್ಬ ಬ್ರಾಹ್ಮಣ ವ್ಯಕ್ತಿ ಅನ್ನೋದನ್ನ ನಾವು ಕಾಣ್ತೀವಿ. ಓಕೆ, ಬ್ರಾಹ್ಮಣ ವ್ಯಕ್ತಿ. ಸೊ ಈ ಪುಷ್ಯಮಿತ್ರ ಬಹಳಷ್ಟು ಸ್ಟ್ರಾಂಗ್ ಇದ್ದ, ಒಬ್ಬ ಏನಪ್ಪ ಅಸಮರ್ಥ ದೊರೆ ಇದ್ದ. ಹಾಗಾಗಿ ಪುಷ್ಯಮಿತ್ರ ಇದ್ದವನು ಬೃಹದ್ರಥನ ಮೇಲೆ ದಾಳಿಯನ್ನ ಮಾಡಿ ಆತನನ್ನ ಕೊಂದಾಕ್ಬಿಡ್ತಾನೆ. ಕೊಲ್ಲುವುದರ ಮೂಲಕ ಭಾರತ ದೇಶದಲ್ಲಿ ಶುಂಗ ಮನೆತನಕ್ಕೆ ಅಡಿಪಾಯವನ್ನ ಹಾಕ್ತಾನ. ಶುಂಗ ಮನೆತನದ ಸ್ಥಾಪಕರು ಯಾರಂದ್ರ ಅದು ಪುಷ್ಯಮಿತ್ರ ಶುಂಗ. ಆ ಮೂಲಕ ಬ್ರಾಹ್ಮಣ ಕ್ರಾಂತಿಯನ್ನ ಏನಪ್ಪಂದ್ರ ಮಾಡಿಬಿಡ್ತಾನ. ಬ್ರಾಹ್ಮಣ ಕ್ರಾಂತಿ ನಡೀತು. ಈ ಶುಂಗ ಮನೆತನದ ನಂತರ ಅಧಿಕಾರಕ್ಕೆ ಬಂದವರು ಏನಪ್ಪ ಅಂದ್ರ ಕಣ್ವ ಮನೆತನದವರು. ಕಣ್ವ ಮನೆತನದ ಸ್ಥಾಪಕ ಯಾರಂದ್ರ ವಸುದೇವ ಕಣ್ವ. ವಸುದೇವ ಕಣ್ವ ಏನಪ್ಪ ಅಂದ್ರ ಆಳ್ವಿಕೆಯನ್ನ ಮಾಡ್ತಾನೆ, ವಸುದೇವ ಕಣ್ವ. ಓಕೆನಾ? ಸೊ ಈ ರೀತಿಯಾಗಿ ಪ್ರಮುಖವಾಗಿ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಸಿಗ್ತದೆ.
ಹೀಗಾಗಿ ಇದನ್ನ ಏನು ಮಾಡ್ರಿ ಅಂದ್ರೆ ನೀವು ನೋಟ್ ಮಾಡ್ಕೋರಿ. ಆಮೇಲೆ ನಿಮಗೆ ಹೈಯೆಸ್ಟ್ ಪ್ರಾಚೀನ ಇತಿಹಾಸವನ್ನ ಕೇಳಾಗ್ತೈತಿ, ಅದನ್ನು ಕೂಡ ಏನಪ್ಪ ಒಂದ್ ಸ್ವಲ್ಪ ಕಣ್ಣಾಡ್ಸಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ. 4ನೇ ಪ್ರಮುಖವಾದಂತಹ ಪ್ರಶ್ನೆ, ಭಾರತದಲ್ಲಿ ಉದ್ಯೋಗಿಗಳ ಜನಸಂಖ್ಯೆಯು ಡ್ಯಾಶ್ ಜನರನ್ನ ಒಳಗೊಂಡಿರುವುದಿಲ್ಲ ಅಂತ ಕೇಳ. ಓಕೆನಾ, ನೋಡ್ರಿ ಇಲ್ಲಿ ಪ್ರಶ್ನೆಗೆ ಆನ್ಸರ್ ನೋಡೋಣ. 16 ವರ್ಷ, 20 ವರ್ಷ, 17 ವರ್ಷ, 14 ವರ್ಷ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ 14 ವರ್ಷ ಅಂತ. ಭಾರತ ದೇಶದಲ್ಲಿ ನೋಡ್ರಿ ಯಾವತ್ತು 14 ವರ್ಷದ ಮೇಲ್ಪಟ್ಟ ಜನರು ಏನಪ್ಪ ಉದ್ಯೋಗವನ್ನ ಮಾಡುತ್ತಿರುವುದನ್ನ ನಾವು ನೋಡ್ತೀವಿ. 14 ವರ್ಷದ ಒಳಗಿನ ಮಕ್ಕಳು ಏನಾದ್ರೂ ಉದ್ಯೋಗವನ್ನ ಮಾಡಾಕ್ತಿದೆ ಅಂದ್ರ ಅವರನ್ನ ಬಾಲ ಕಾರ್ಮಿಕರು ಅಂತ ಕರೀಲಾಗ್ತದೆ. ಸೊ ಅದಕ್ಕಾಗಿ ಆ ಬಾಲ ಕಾರ್ಮಿಕರ ರಕ್ಷಣೆಗಾಗಿ ನಮ್ಮ ದೇಶದ ಸರ್ಕಾರ ಇವತ್ತು ಒಂದು ಹೆಜ್ಜೆಯನ್ನು ಇಟ್ಟೈತಿ. ಏನಪ್ಪ ಅಂದ್ರ ಭಾರತ ದೇಶದ ಸಂವಿಧಾನದಲ್ಲಿ ಶೋಷಣೆಯ ವಿರುದ್ಧದ ಹಕ್ಕು ಅಂತ ಬರ್ತೈತಿ, 3ನೇ ಹಕ್ಕು. ಓಕೆನಾ, ಶೋಷಣೆಯ ವಿರುದ್ಧದ ಹಕ್ಕು. ಆ ಶೋಷಣೆ ವಿರುದ್ಧದ ಹಕ್ಕಿನಲ್ಲಿ 24ನೇ ವಿಧಿ ಅಂತ ಬರ್ತೈತ್ರಿ. ಆ 24ನೇ ವಿಧಿಯಲ್ಲಿ ಏನಪ್ಪ ಬಾಲ ಕಾರ್ಮಿಕ ನಿಷೇಧದ ಬಗ್ಗೆ ಮಾಹಿತಿಯನ್ನ ನೀಡಲಾಗಿತ್ರಿ. ವಿಶೇಷವಾಗಿ ನೋಡ್ರಿ ಆ ಬಾಲ ಕಾರ್ಮಿಕ ಅಂತ 24ನೇ ವಿಧಿ ಹೇಳ್ತೈತೆ. ಇನ್ನೊಂದ್ ಏನಪ್ಪಾ ಅಂದ್ರ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1986ರಲ್ಲಿ. ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂತು ಅಂತ ಕೇಳ್ತಾನ? 1986ರಲ್ಲಿ ಜಾರಿಗೆ ಬಂದೈತಿ. ಹಾಗಾದ್ರೆ ಇದನ್ನ ಜಾರಿಗೊಳಿಸಿದಂತ ಸರ್ಕಾರ ಯಾವ್ದಂದ್ರ ರಾಜೀವ್ ಗಾಂಧಿ ಸರ್ಕಾರ. ಸೊ ನೀವ್ ಏನ್ ತಿಳ್ಕೊಬೇಕಂದ್ರ ಹಾಗಾದ್ರೆ ಬಾಲ ಕಾರ್ಮಿಕರು ಅಂದ್ರೆ ಯಾರು? ಹೂ ಇಸ್ ದ ಚೈಲ್ಡ್ ಲೇಬರ್? ಬಾಲ ಕಾರ್ಮಿಕ ಅಂದ್ರೆ ಯಾರಂದ್ರ 0ದಿಂದ 14 ವರ್ಷದ ಒಳಗಿನ ಮಕ್ಕಳು ಎಲ್ಲರೂ ಕೂಡ ಏನಪ್ಪ ಬಾಲ ಕಾರ್ಮಿಕರ, ಅಥವಾ 6ರಿಂದ 14 ವರ್ಷದ ಒಳಗಿನ ಮಕ್ಕಳು ಎಲ್ಲರೂ ಕೂಡ ಏನಪ್ಪ ಬಾಲ ಕಾರ್ಮಿಕರಾಗಿರುವುದನ್ನ ನಾವು ಕಾಣ್ತೀವಿ. ಒಂದು ವೇಳೆ ಏನಾದ್ರೂ ಇವರನ್ನ ನೀವು ದುಡಿಸ್ಕೊಳಕ್ತಂದ್ರ 1986ರ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯನ್ನ ಏನಪ್ಪ ಅಂದ್ರ ನಾವು ಜಾರಿಗೆ ತರ್ತೀವಿ. ಓಕೆನಾ, ಸೊ ವಿಶೇಷವಾಗಿ ಈ ಆಕ್ಟ್ ವೆರಿ ಇಂಪಾರ್ಟೆಂಟ್. 1986ರಲ್ಲಿ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂತು ಅಂತ. ಸೊ ಇನ್ನು ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೀನಿ. ಗ್ರಾಹಕ ಸಂರಕ್ಷಣಾ ನಿಯಮಗಳು 2021ರ ಪ್ರಕಾರ ಜಿಲ್ಲಾ ಆಯೋಗಗಳು ದೂರುಗಳನ್ನ ಮನರಂಜಿಸಲು ನ್ಯಾಯ ವ್ಯಾಪ್ತಿಯನ್ನ ಹೊಂದಿರಬೇಕು. ಅಲ್ಲಿ ಡ್ಯಾಶ್ ಅನ್ನು ಪರಿಗಣಿಸಿ ಸರಕು ಅಥವಾ ಸೇವೆಗಳ ಮೌಲ್ಯವನ್ನ ಪಾವತಿಸಲಾಗುತ್ತದೆ. ನೋಡ್ರಿ, ಗ್ರಾಹಕ ಸಂರಕ್ಷಣಾ ನಿಯಮಗಳು 2021ರ ಪ್ರಕಾರ ಸೊ ಈ ಎಷ್ಟು ರೂಪಾಯಿಯನ್ನ ಏನಪ್ಪ ಅಂದ್ರೆ ಮೀರೋಂಗಿಲ್ಲ ಅಂತ ಕೇಳ್ಯಾನ. ಸೊ ಅದಕ್ಕೆ ಸರಿಯಾದಂತ ಉತ್ತರ ನೋಡ್ರಿ, 10 ಲಕ್ಷ ರೂಪಾಯಿ ಕೊಟ್ಟಾನ, 1 ಕೋಟಿ ರೂಪಾಯಿ ಕೊಟ್ಟಾನ, 50 ಲಕ್ಷ ರೂಪಾಯಿ ಕೊಟ್ಟಾನ, 1 ಲಕ್ಷ ರೂಪಾಯಿ ಕೊಟ್ಟಾನ. ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ 10 ಲಕ್ಷ ರೂಪಾಯಿ ಏನಪ್ಪ ಅಂದ್ರೆ ಮೀರುವುದಿಲ್ಲ, ಮೀರಬಾರ್ದು. ಓಕೆನಾ, ಹಾಗಾದ್ರೆ ಗ್ರಾಹಕ ಶಿಕ್ಷಣ ಕಾಯ್ದೆ ಯಾವಾಗ ಜಾರಿಗೆ ಬಂತು? 1986ರಲ್ಲಿ ಏನಪ್ಪ ಅಂದ್ರ ಗ್ರಾಹಕ ಶಿಕ್ಷಣ ಕಾಯ್ದೆ ಜಾರಿಗೆ ಬಂದಿರುವುದನ್ನ ನಾವು ಕಾಣ್ತೀವಿ. ಎಷ್ಟಾಗ್ರಿ? 1986. ಒಂದು ವೇಳೆ ಏನಾದ್ರೂ ನಿಮಗೆ ತೂಕ ಮತ್ತು ಅಳತೆಯಲ್ಲಿ ಮೋಸ ಆಗಾಕತ್ತಿತ್ತಂದ್ರ ನೀವು ಏನಪ್ಪ ಅಂದ್ರ ಕನ್ಸ್ಯೂಮರ್ ನ್ಯಾಯಾಲಯದ ಮೆಟ್ಟಿಲನ್ನ ಏರ್ಬಹುದು. ಆ ಮೂಲಕ ನಿಮಗೆ ನ್ಯಾಯವನ್ನ ಒದಗಿಸಿಕೊಡ್ಲಾಗ್ತೈತ್ರಿ. ಓಕೆನಾ, ಇನ್ನೊಂದೇನಪ್ಪ, ಗ್ರಾಹಕ ಶಿಕ್ಷಣ ಕಾಯ್ದೆ ಜಾರಿಗೆ ತಂದಂತ ಪ್ರಧಾನಿ ಯಾರಂತ ಕೇಳಿದಂದ್ರ ರಾಜೀವ್ ಗಾಂಧಿ ಅವರೇನಪ್ಪ ಜಾರಿಗೆ ತಂದಿರ್ತಾರೆ. ಯಾರು ತಂದಿರ್ತಾರೆ? ರಾಜೀವ್ ಗಾಂಧಿ ಸರ್ಕಾರ ಏನಪ್ಪ ಗ್ರಾಹಕ ಶಿಕ್ಷಣ ಕಾಯ್ದೆಯನ್ನ ಜಾರಿಗೆ ತತ್ತು ಅನ್ನೋದನ್ನ ಕಾಣ್ತೀವಿ. ಈ ಗ್ರಾಹಕ ಶಿಕ್ಷಣ ಕಾಯ್ದೆಯನ್ನ ಕನ್ಸ್ಯೂಮರ್ ಆಕ್ಟ್ ನ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ, ಮ್ಯಾಗ್ನಾ ಕಾರ್ಟಾ. ಸೊ ಗ್ರಾಹಕ ಶಿಕ್ಷಣ ಕಾಯ್ದೆಯ ಮ್ಯಾಗ್ನಾ ಕಾರ್ಟಾ ಅಂತ ಯಾವುದನ್ನ ಕರೀತಾರಂದ್ರ 1986ರ ಗ್ರಾಹಕ ಶಿಕ್ಷಣ ಕಾಯ್ದೆಯನ್ನ ಕರೀಲಾಗ್ತೈತಿ ಅನ್ನೋದನ್ನ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ. ವೆರಿ ಇಂಪಾರ್ಟೆಂಟ್ ಆಗಿರುವಂತ 6ನೇ ಪ್ರಶ್ನೆ. ಆಗಸ್ಟ್ 2022 ಆಗಸ್ಟ್ 2022ರಲ್ಲಿ ಘೋಷಿಸಿದಂತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಲ್ಲಿ ಭಾರತಕ್ಕಾಗಿ ನಿರ್ವಾಹಕ ನಿರ್ದೇಶಕ ಹುದ್ದೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳೋಣ. ಅಂದ್ರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಬರ್ತದೆ. ಅಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಜನರಲ್ ಆಗಿ ಭಾರತ ದೇಶಕ್ಕಾಗಿ ಯಾರು ನೇಮಕರಾದ್ರು ಅಂತ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಸ್ನೇಹಿತರೆ ರಾಜೇಶ್ ಶರ್ಮಾ ಅಂತ ಕೊಟ್ಟಾನ. ಆಮೇಲೆ ಗೀತಾ ಗೋಪಿನಾಥನ್ ಅಂತ ಕೊಟ್ಟಾನ. ಸೊ ಅದೇ ರೀತಿಯಾಗಿ ರಮೇಶ್ ಚಂದ್ ಅಂತ ಕೊಟ್ಟಾನ. ಕೃಷ್ಣಮೂರ್ತಿ ಸುಬ್ರಹ್ಮಣ್ಯ ಅಂತ ಕೊಟ್ಟಾನ. ಸರಿಯಾದ ಉತ್ತರ ಡಿ, ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅನ್ನೋದನ್ನ ಕಾಣ್ತೀವಿ. ಹಾಗಾದ್ರೆ IMF ಅಂದ್ರೆ ಏನು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ. ಈ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು?
1944ರಲ್ಲಿ ಏನಪ್ಪ ಅಂದ್ರೆ ಈ ಸಂಸ್ಥೆ ಸ್ಥಾಪನೆ ಆಗಿತ್ತು. ಯಾವಾಗ ಸ್ಥಾಪನೆ ಆಗೈತ್ರಿ? 1944. ಹಾಗಾದ್ರೆ ಇದರ ಕೇಂದ್ರ ಕಚೇರಿ ಎಲ್ಲೈತಿ? ವಾಷಿಂಗ್ಟನ್ DC ಯಲ್ಲಿ ಇರುವುದನ್ನ ನಾವು ನೋಡ್ತೀವಿ. ಎಲ್ಲೈತಿ ಇರೋದ್ರದ್ದು? ವಾಷಿಂಗ್ಟನ್ DC ಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಐತಿ. ಇದು ಏನ್ ಮಾಡ್ತೈತಿ ಅಂದ್ರ ದೇಶಗಳಿಗೆ ಸಾಲ ಸೌಲಭ್ಯವನ್ನ ಒದಗಿಸುವಂತಹ ಕಾರ್ಯವನ್ನ ಮಾಡ್ತೈತಿ ಅನ್ನೋದನ್ನ ನೋಡ್ತೀವಿ ಸ್ನೇಹಿತರೆ. ಸಾಲ ಸೌಲಭ್ಯವನ್ನ ಏನಪ್ಪ ಒದಗಿಸ್ತೈತಿ. ಅದೇ ರೀತಿಯಾಗಿ ನೋಡ್ರಿ, ಕೇವಲ ವಾಷಿಂಗ್ಟನ್ DC ಯಲ್ಲಿ IMF ಅಷ್ಟ ಇಲ್ಲ, ಇನ್ನೊಂದು ಏನೈತಿ ಅಂದ್ರ WB ಐತಿ, ವರ್ಲ್ಡ್ ಬ್ಯಾಂಕ್ ಕೂಡ ಏನಪ್ಪ ಇಲ್ಲಿ ಐತಿ. ಸೊ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ DC ಯಲ್ಲಿ ಐತಿ. ಹಣಕಾಸು ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲವೂ ಕೂಡ ಏನಪ್ಪ ಅಮೆರಿಕ ದೇಶದಲ್ಲಿ. ಇನ್ನೊಂದು ಸ್ವಿಟ್ಜರ್ಲ್ಯಾಂಡ್ ನಾಗ ಸ್ವಿಸ್ ಬ್ಯಾಂಕ್ ಐತಿ, ಅದು ಬೇರೆ. ಬಟ್ ಇವು ಏನಪ್ಪ ಸಾಲ ಸೌಲಭ್ಯವನ್ನ ಒದಗಿಸಿಕೊಡ್ತಾವ. ಸೊ ನಿಮಗೇನಪ್ಪ ಅಂದ್ರ ಇವುಗಳನ್ನು ಕೇಳ್ತಾನ. ವಿಶೇಷವಾಗಿ ನೋಡ್ರಿ, WHO ನ ಕೇಳ್ಬಿಟ್ರ ಅಂತ ತಿಳ್ಕೊರಿ. ಆಗ ನಾವು ಏನಪ್ಪ ಆನ್ಸರ್ ಮಾಡ್ಬೇಕಾಗ್ತೈತಿ. ಇದರ ಕೇಂದ್ರ ಕಚೇರಿ ಎಲ್ಲಿ ಐತ್ರಿ? ಜಿನೇವಾದಲ್ಲಿ ಐತಿ, ಹೌದಾ? ಸೊ ಅದೇ ರೀತಿಯಾಗಿ WTO ಅಂತ ಬರ್ತೈತಿ, ಇದರ ಕೇಂದ್ರ ಕಚೇರಿನೂ ಕೂಡ ಜಿನೇವಾದಲ್ಲೇ ಬರ್ತೈತಿ. WTO ದ ಕೇಂದ್ರ ಕಚೇರಿ ಎಲ್ಲಿ ಐತ್ರಿ? ಜಿನೇವಾ. ಅದೇ ರೀತಿಯಾಗಿ ನೋಡ್ರಿ, ನ್ಯಾಟೋ ಅಂತ ಬರ್ತೈತ್ರಿ, ನಾರ್ತ್ ಅಥ್ಲೆಟಿಕ್ ಟ್ರೀಟಿ ಆರ್ಗನೈಸೇಷನ್, ಇದು ಎಲ್ಲೈತ್ರಿ? ಬ್ರುಸೆಲ್ ಅಲ್ಲಿ ಐತಿ. ಬ್ರುಸೆಲ್ ಅಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಾಣ್ತೀವಿ. ಸಾರ್ಕದ ಕೇಳ್ಬಿಡ್ತಾನ, ಸಾರ್ಕದ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರ ಕಠ್ಮಂಡೋನಲ್ಲಿ ಐತಿ. ಹೀಗೇನಪ್ಪ ಅಂದ್ರ ಪ್ರತಿಯೊಂದು ಸಂಸ್ಥೆಯ ಕೇಂದ್ರ ಕಚೇರಿಗಳನ್ನ ಕೇಳಲಾಗ್ತೈತಿ. ಅವುಗಳನ್ನ ಏನ್ ಮಾಡ್ರಿ ಅಂದ್ರ ನೀವು ಸಂಪೂರ್ಣವಾಗಿ ತಿಳ್ಕೊಂಡು ನೋಟ್ ಮಾಡ್ಕೋರಿ. ಚಂದಾಗಿ ನೋಟ್ ಮಾಡ್ಕೊಂಡ್ರ ಅಂದ್ರ ನೋಡ್ರಿ, ನೀವು ಮುಂದಿನ ಸಲ ಏನಪ್ಪ ಅಂದ್ರ ಇದೇ ವರ್ಷ ಏನಪ್ಪ ಅಂದ್ರ ನೀವು ನೌಕರಿಯಲ್ಲಿ ಇರ್ತೀರಾ ಅಂತ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. How many fundamental duties are mentioned in the Indian Constitution as on May 2022 ಅಂತ ಕೊಟ್ಟಾನ ನೋಡ್ರಿ. ಭಾರತೀಯ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳನ್ನ ಸೂಚಿಸಲಾಗಿತಿ 2022 ಮೇ ಅಂತೆ. ಓಕೆನಾ? ಸೊ ಎಷ್ಟು ಇಲ್ಲಿ ಆಪ್ಷನ್ಸ್ ಕೊಟ್ಟ? 9, 10, 11, 8 ಅಂತ. ಸರಿಯಾದ ಉತ್ತರ ಸ್ನೇಹಿತರೆ 11 ನೋಡ್ರಿ. ಈಗ ಪ್ರಸ್ತುತ ನಮ್ಮ ದೇಶದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳದ ಅಂದ್ರೆ 11 ಅದಾವ. ಹಾಗಾದ್ರೆ ಸ್ನೇಹಿತರೆ, ಭಾರತ ದೇಶದ ಸಂವಿಧಾನ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಈ ಮೂಲಭೂತ ಕರ್ತವ್ಯಗಳು ಎನ್ನುವಂತ ಕಾನ್ಸೆಪ್ಟ್ ಇತ್ತೇನ್ರಿ? ಇರ್ಲಿಲ್ಲ, ಇದು ಇರ್ಲಿಲ್ಲ. ಹಾಗಾದ್ರೆ ಇದನ್ನ ಯಾವಾಗ ಸೇರಿಸಿದ್ರು? ಅದು ಬೇಕಲ್ಲ. ಯಾವಾಗ ಸೇರಿಸ್ಯಾರ ಅಂದ್ರ 1976ರಲ್ಲಿ ಸೇರಿಸ್ಯಾರ. ಹಂಗ ಸೇರಿಸ್ಲಿಕ್ಕೆ ಬರಂಗಿಲ್ಲ ಸ್ನೇಹಿತರೆ. ಇದಕ್ಕೇನಾದ್ರೂ ಒಂದು ತಿದ್ದುಪಡಿಯನ್ನ ತರಬೇಕು. ಅಂದಾಗ ಏನಪ್ಪ ಸೇರಿಸ್ತೀವಿ. ಹಾಗಾದ್ರೆ ಎಷ್ಟನೇ ತಿದ್ದುಪಡಿಗೆ ಅನುಗುಣವಾಗಿ ಸೇರಿಸಿದ್ರು? 42ನೇ ತಿದ್ದುಪಡಿಗೆ ಅನುಗುಣ. ಹಾಗಾದ್ರೆ ಯಾವ ಭಾಗದಲ್ಲಿ ಸೇರ್ಸಾರ ಬೇಕಲ್ಲ? ಯಾವ ಭಾಗದಲ್ಲಿ ಸೇರ್ಸಾರೋ? ಸಂವಿಧಾನದ 4A ಭಾಗದಲ್ಲಿ ಸೇರ್ಸಾರ. ಆದ್ರೆ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿವರೆಗೆ ಮಾಹಿತಿ ಐತಿ? 51A ವಿಧಿಯಿಂದ 51K ವಿಧಿಯವರೆಗೆ ಮಾಹಿತಿ ಐತಿ. ಸರ, ಹಂಗಾದ್ರೆ ಮೂಲಭೂತ ಕರ್ತವ್ಯಗಳನ್ನ ಸೇರಿಸ್ಲಿಕ್ಕೆ ಕಾರಣ ಏನ್ರಿ? ಸೇರಿಸ್ತೀರಿ 1976ರಾಗ ಸೇರಿಸಿ ಅಂದ್ರ ನಮ್ಮ ದೇಶದ ಸಂವಿಧಾನ 1950ರಾಗ ಜಾರಿಗೆ ಬಂದೈತಿ. ಆಗ ಸೇರಿಸ್ಲಿಲ್ಲ, ಈಗ ಯಾಕೆ ಸೇರಿಸ್ತೀವಿ ಅಂದ್ರ ಇಲ್ಲಿ ಒಂದು ಕಾರಣ ಐತಿ. ಏನಪ್ಪಾ ಅಂದ್ರ 1975ರಲ್ಲಿ ಏನಪ್ಪ ಫಕ್ರುದ್ದೀನ್ ಅಲಿ ಅಹಮ್ಮದ್ ರವರು ರಾಷ್ಟ್ರಪತಿಯವರು ಇರ್ತಾರ. ಇಂದಿರಾ ಗಾಂಧಿ ಅವರು ಏನಪ್ಪ ಭಾರತ ದೇಶದ ಪ್ರಧಾನಿ ಇರ್ತಾರೆ. ಸೊ ಆಗ 1975ರಲ್ಲಿ ಏನಪ್ಪ ಅಂದ್ರ ಇಂದಿರಾ ಗಾಂಧಿ ನಮ್ಮ ದೇಶದ ಮೇಲೆ 352ನೇ ಆರ್ಟಿಕಲ್ ಅನ್ನ ಹೇರ್ತಾರ. 352ನೇ ಆರ್ಟಿಕಲ್ ಅನ್ನ ಹೇರೋದ್ರ ಮೂಲಕ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ತರ್ತಾಳೆ. ಅಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕರೀತಾರ. ಸೊ ಯಾವಾಗ ಅವರು ತುರ್ತು ಪರಿಸ್ಥಿತಿಯನ್ನ ಹೇರಿದ್ರಲ್ಲ, ಆಗ ಇಂದಿರಾ ಗಾಂಧಿಯ ಆಡಳಿತ ವಿರುದ್ಧ ಭಾರತ ದೇಶದಲ್ಲಿ ಏನಪ್ಪ ಗಲಭೆಗಳು ಆರಂಭ ಆಗ್ತಾವ. ಸೊ ದಂಗೆ ಏನಪ್ಪ ಆರಂಭ ಆಗ್ತೈತಿ. ಸೊ ಆಗ ನಮ್ಮ ದೇಶದ ಜನರು ಏನ್ ಮಾಡಾಕ್ತಂದ್ರ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ನಾಶ ಮಾಡಾಕ್ತರು. ನಮ್ಮ ದೇಶದ ಜನರಿಗೆ ತಾವು ದೇಶಕ್ಕಾಗಿ ನಿರ್ವಹಿಸಬೇಕಾದಂತ ಕರ್ತವ್ಯಗಳ ಬಗ್ಗೆ ಮನವರಿಕೆ ಇಲ್ಲ ಅಂತ ಇಂದಿರಾ ಗಾಂಧಿ ಏನ್ ಮಾಡ್ತಾಳಂದ್ರ ಒಂದು ಆಯೋಗವನ್ನ ನೇಮಕ ಮಾಡ್ತಾಳ. ಆ ಆಯೋಗವೇ ಯಾವ್ದಂದ್ರ ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ ಅಂತ. ಯಾವ ಆಯೋಗ ರೀ? ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ ಅಂತ. ಈ ಸರ್ದಾರ್ ಸ್ವರ್ಣ ಸಿಂಗ್ ಆಯೋಗ ಯಾವ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡ್ತೈತಿ ಅಂದ್ರ ರಷ್ಯಾ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡ್ತೈತಿ. ಯಾಕ್ರಿ ಸರ್ ಅದ ದೇಶದ ಸಂವಿಧಾನವನ್ನ ಅಧ್ಯಯನ ಮಾಡಿತಂದ್ರ ಆ ದೇಶದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳದಾವ. ಏನದವ್ರಲ್ಲಿ? ಮೂಲಭೂತ ಕರ್ತವ್ಯಗಳದಾವ. ಸೊ ಆ ಮೂಲಭೂತ ಕರ್ತವ್ಯಗಳನ್ನ ಅಧ್ಯಯನ ಮಾಡಿ ಇಂದಿರಾ ಗಾಂಧಿಯ ಹತ್ತಿರ ಏನಪ್ಪ ಅಂದ್ರ 10 ಮೂಲಭೂತ ಕರ್ತವ್ಯಗಳನ್ನ ಕೊಡ್ತಾರ.
ಕೇಳ್ತಾನ. ಮೂಲಭೂತ ಕರ್ತವ್ಯಗಳನ್ನ ಅಧ್ಯಯನ ಮಾಡ್ಲಿಕ್ಕೆ ನೇಮಕವಾದಂತಹ ಸಮಿತಿ ಯಾವ್ದಂತ ಕೇಳ್ತಾನ. ಅದ್ಯಾವ್ದು ಅಂದ್ರ ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ. ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಕೊಟ್ಟದ್ದು 10 ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು. ಸೊ ಇವುಗಳನ್ನ ಇಂದಿರಾ ಗಾಂಧಿ ಏನ್ ಮಾಡ್ತಾಳಂದ್ರ ಪ್ರಾರಂಭದಲ್ಲಿ ಸೇರಿಸ್ತಾಳ. ಹಾಗಾದ್ರೆ ಸರ್ 11 ಅಂದ್ರಿ, ಇಲ್ಲಿ 10 ಹಾಕ್ತಿರಿ. 11ನೇ ಮೂಲಭೂತ ಕರ್ತವ್ಯವನ್ನ ಮತ್ತೆ ಸೇರಿಸಲಾಗ್ತೈತಿ. ಯಾವಾಗಂದ್ರೆ 2002ರಲ್ಲಿ. 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ, ತಿದ್ದುಪಡಿ ಅದು 86ನೇ ತಿದ್ದುಪಡಿ ಮೂಲಕ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಮಾಡ್ತಾರಂದ್ರ 11ನೇ ಮೂಲಭೂತ ಕರ್ತವ್ಯವನ್ನ ಏನಪ್ಪ ಸೇರಿಸ್ತಾರ. ಅಂದ್ರೆ ಒಂದನ್ನ ಸೇರಿಸ. ಏನ್ರಿ ಸರ್ ಅದ್ರೊಳಗೆ ಏನೈತ್ರಿ, 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡಿಸುವುದು ಕರ್ತವ್ಯ ಅಂತ ಪೋಷಕರು ಮತ್ತು ಸರ್ಕಾರಕ್ಕೆ ಹೇಳಿರುವುದನ್ನ ನಾವು ಕಾಣ್ತೀವಿ. ಸೊ ಇದನ್ನು ನೋಡ್ರಿ, ಮಕ್ಕಳು ಪಡೆದುಕೊಳ್ಬೇಕು, ಅವ್ರ ಹಕ್ಕು ಅದು. ಒಂದು ವೇಳೆ ಏನಾದ್ರೂ ಪಾಲಕರು ಅದನ್ನ ಕಸ್ಕೊಳಕತ್ತಾರಂದ್ರ ಅದು ಕೊಡಿಸುವುದು ಅವರ ಕರ್ತವ್ಯ. ಈ ರೀತಿಯಾಗಿ ಏನಪ್ಪ ನಮ್ಮ ದೇಶದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳು ಬೆಳೆದು ಬಂದಿರುವಂತ ಒಂದು ಇತಿಹಾಸವನ್ನ ನಾವು ಕಾಣ್ತೀವಿ. ಸೊ ವೆರಿ ಇಂಪಾರ್ಟೆಂಟ್ ರೀ. ಸೊ ಇವೆಲ್ಲವನ್ನ ಏನಪ್ಪ ನೋಟ್ ಮಾಡ್ಕೊರಿ. ಇಸ್ವಿ ಆಗಿರ್ಬಹುದು, 42ನೇ ತಿದ್ದುಪಡಿ ಆಗಿರ್ಬಹುದು, 86ನೇ ತಿದ್ದುಪಡಿ ಆಗಿರ್ಬಹುದು, ಎಷ್ಟು ಭಾಗ, ಎಷ್ಟು ವಿಧಿಗಳದಾವ, ಎಷ್ಟು ಕರ್ತವ್ಯಗಳದಾವ, ಯಾವ ಸಂವಿಧಾನ, ಆಮೇಲೆ ಯಾವ ಸಮಿತಿ. ಇನ್ನೊಂದ್ರಿ, ಈ 42ನೇ ತಿದ್ದುಪಡಿ ಐತಿಲ್ಲ, ಇದನ್ನ ಏನಂತ ಕರೀತಾರಂದ್ರ ಮಿನಿ ಸಂವಿಧಾನ ಅಂತ ಕರೀತಾರ. ಇದನ್ನ ಏನಂತ ಕರೀತಾರ್ರಿ, ಮಿನಿ ಸಂವಿಧಾನ. ಯಾಕೆ ಮಿನಿ ಸಂವಿಧಾನ ಅಂತ ಕರೀತಾರಂದ್ರ ಇಲ್ಲಿ ಅನೇಕ ಅಂಶಗಳನ್ನ ಸೇರ್ಪಡಿಸಲಾಗೈತ್ರಿ. ಈ ತಿದ್ದುಪಡಿಯ ಮೂಲಕ ಅನೇಕ ಅಂಶಗಳನ್ನ ಸೇರ್ಪಡಿಸ. ಒಂದು ಪ್ರಸ್ತಾವನೆ ಅಂತ ಬರ್ತೈತಿ. ಆ ಪ್ರಸ್ತಾವನೆಗೆ 3 ಪ್ರಮುಖವಾದಂತಹ ಪದಗಳನ್ನ ಸೇರ್ಸ್ಯಾರ. ಒಂದು ಸಮಾಜವಾದಿ ಸೋಷಲಿಸ್ಟ್, ಇನ್ನೊಂದು ಜಾತ್ಯತೀತ ಸೆಕ್ಯುಲರ್, ಇನ್ನೊಂದು ಇಂಟಿಗ್ರಿಟಿ. ಇಂಟಿಗ್ರಿಟಿ ಅಂದ್ರ ಐಕ್ಯತೆ ಎನ್ನುವಂತ ಪದ. ಸೊ ಅದೇ ರೀತಿಯಾಗಿ ಇನ್ನೊಂದೇನಪ್ಪ ಅಂದ್ರ ಪ್ರಸ್ತಾವನೆಗೆ 3 ಪದಗಳನ್ನ ಸೇರ್ಸ್ಯಾರ. ಸೊ ಅದೇ ರೀತಿಯಾಗಿ ಈ ರಾಜ್ಯ ಪಟ್ಟಿಯಲ್ಲಿರುವಂತ 5 ವಿಷಯಗಳನ್ನ ತಂದು ಸಮವರ್ತ ಪಟ್ಟಿಗೆ ಸೇರಿಸಿರುವುದನ್ನ ಕಾಣ್ತೀವಿ. ಶಿಕ್ಷಣ ಆಗಿರ್ಬೋದು, ತೂಕ ಅಳತೆ ಆಗಿರ್ಬೋದು, ಇವೆಲ್ಲ 5 ವಿಷಯಗಳನ್ನ ಸಮವರ್ತ ಪಟ್ಟಿಗೆ ಸೇರಿಸುವಂತ ಕಾರ್ಯವನ್ನ ಮಾಡಿವಿ. ಸೊ ಅಷ್ಟಲ್ದೇನ್ಪುರ ಮೂಲಭೂತ ಕರ್ತವ್ಯಗಳನ್ನು ಕೂಡ ಸೇರಿಸಿವಿ. ಅದಕ್ಕಾಗಿ ಈ ಒಂದು ತಿದ್ದುಪಡಿಯನ್ನ ಮಿನಿ ಸಂವಿಧಾನ, ಭಾರತ ದೇಶದಲ್ಲೇ ಅತಿ ದೊಡ್ಡ ತಿದ್ದುಪಡಿ, ಇಂದಿರಾ ಸಂವಿಧಾನ ಅಂತನೂ ಕೂಡ ಕರೀಲಾಗ್ತೈತಿ ಅನ್ನೋದು. ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತನು. ರಾತೇಶ್ವರ್ ಸೈಕಿಯಾ ಬಾರ್ಬಾಯನ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ. ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳ. ರಾಶೇಶ್ವರ್ ಸೈಕಿಯಾರವರು ನೋಡ್ರಿ, ಇಲ್ಲಿ ಎಲ್ಲಾ ಕೊಟ್ಟಿರುವುದು ಶಾಸ್ತ್ರೀಯ ನೃತ್ಯಗಳೇ ಅದಾವು. ಒಂದು ಕುಚಿಪುಡಿ ಕೊಟ್ಟಾನ, ಒಡಿಸಿ ಕೊಟ್ಟಾನ, ಸತ್ರಿಯಾ ಕೊಟ್ಟಾನ, ಭರತನಾಟ್ಯಂ ಅಂತ ಕೊಟ್ಟಾನ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಸತ್ರಿಯಾ ಅನ್ನೋದು. ಸೊ ಸತ್ರಿಯಾ ಅನ್ನೋದು ಒಂದು ಶಾಸ್ತ್ರೀಯ ನೃತ್ಯ, ಅದು ಕ್ಲಾಸಿಕಲ್ ಡ್ಯಾನ್ಸ್ ಅನ್ನೋದನ್ನ ಕಾಣ್ತೀವಿ. ಫೋಕ್ ಡ್ಯಾನ್ಸ್ ಬೇರೆ, ಕ್ಲಾಸಿಕಲ್ ಡ್ಯಾನ್ಸ್ ಬೇರೆ. ನೋಡ್ರಿ, ನಮ್ಮ ದೇಶದ ಸಂವಿಧಾನದಲ್ಲಿ ಏನಪ್ಪ ಅಂದ್ರ ಒಟ್ಟು 8 ಶಾಸ್ತ್ರೀಯ ನೃತ್ಯಗಳು ಸ್ಥಾನಮಾನವನ್ನ ಪಡ್ಕೊಂಡಾವ. ಅದರಲ್ಲಿ ಶಾಸ್ತ್ರೀಯ ನೃತ್ಯ ಯಾವ್ದ್ರಿ, ಸಾತ್ರಿಯಾ ಕೂಡ ಹೌದು. ಹಾಗಾದ್ರೆ ಇದು ಯಾವ ರಾಜ್ಯದ್ದು? ಆಸಾಂ ರಾಜ್ಯದ್ದು. ಆಸಾಂ ರಾಜ್ಯದ ಯಾವ್ದ್ರಿ, ಸತ್ರಿಯಾ ಅನ್ನೋದನ್ನ ನಾವು ಕಾಣ್ತೀವಿ. ಆಸಾಂ ರಾಜ್ಯದ್ರಿ ಇದು ಸತ್ರಿಯಾ ಎನ್ನುವಂತ ನೃತ್ಯ ಆಸಾಂ ರಾಜ್ಯದ್ದು ಅನ್ನೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ತಮಿಳುನಾಡು ರಾಜ್ಯದ್ದು ಯಾವುದು? ಭರತನಾಟ್ಯ. ತಮಿಳುನಾಡು ಯಾವ್ದ್ರಿ? ಭರತನಾಟ್ಯ. ಅದೇ ರೀತಿಯಾಗಿ ಕೇರಳ ರಾಜ್ಯದ ನೋಡ್ರಿ ಕಥಕಳಿ ಅಂತ ಬರ್ತೈತಿ. ಕಥಕಳಿಯನ್ನ ಕಾಣ್ತೀವಿ. ಸೊ ಅದೇ ರೀತಿಯಾಗಿ ಇನ್ನೊಂದು ಮೋಹಿನಿ ಅಟ್ಟಮನ್ನ ಕಾಣ್ತೀವಿ. ಯಾವ್ದ್ರಿ? ಮೋಹಿನಿ ಅಟ್ಟಮನ್ನ ನಾವು ನೋಡ್ತೀವಿ. ಸೊ ಅದೇ ರೀತಿಯಾಗಿ ಆಂಧ್ರ ಪ್ರದೇಶ ರಾಜ್ಯ, ಆಂಧ್ರ ಪ್ರದೇಶದ್ದು ಕುಚಿಪುಡಿ. ಸೊ ಕುಚಿಪುಡಿಯನ್ನ ಕೂಡ ಏನಪ್ಪ ಅಂದ್ರೆ ನಾವು ನೋಡ್ತೀವಿ. ಆಮೇಲೆ ಉತ್ತರ ಭಾರತ ಆರ್ ಉತ್ತರ ಪ್ರದೇಶ. ಸೊ ಉತ್ತರ ಭಾರತದಲ್ಲಿ ನಾವು ನೋಡ್ರಿ ಕಥಕ್ ನೃತ್ಯವನ್ನ ಕಾಣ್ತೀವಿ. ಬಿರ್ಜು ಮಹಾರಾಜ್ ಫೇಮಸ್ ಕಥಕ್ ನೃತ್ಯಗಾರ. ಸೊ ಹಂಗ ನೋಡ್ರಿ ಒಡಿಸ್ಸಾ ಅಂತ ಬರ್ತೈತ್ರಿ. ಒಡಿಸ್ಸಾದಾಗ ಒಡ್ಸಿ ಎನ್ನುವಂತ ನೃತ್ಯ, ಮಣಿಪುರದಲ್ಲಿ ಮಣಿಪುರಿ ಎನ್ನುವಂತ ನೃತ್ಯ. ಸೊ ಟೋಟಲ್ ಎಷ್ಟಾದ ನೋಡ್ರಿ, 1 2 3 4 5 6 7 8 ಶಾಸ್ತ್ರೀಯ ನೃತ್ಯಗಳನ್ನ ನಾವು ನಮ್ಮ ದೇಶದಲ್ಲಿ ಕಾಣ್ತೀವಿ ಅನ್ನೋದು. 6 ಶಾಸ್ತ್ರೀಯ ಸ್ಥಾನಮಾನ ಪಡೆದಿರುವಂತ ಭಾಷೆಗಳು ಕೂಡ ಅದಾವ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ. ಸೊ ಭಾರತದಲ್ಲಿ ಯಾವ ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು ಲಭ್ಯ ಅದಾವ? ಹಾಗಾದ್ರೆ ನಮ್ಮ ದೇಶದಲ್ಲಿ ಪ್ರಸ್ತುತ ಯಾವ ಶಕ್ತಿಯ ಮೂಲಗಳನ್ನ ಬಳಸಲಾಗ್ತೈತಿ?
ಒಂದು ಟೆಡಲ್ ವಿಂಡ್ ಅಂಡ್ ಸೋಲಾರ್ ಎನರ್ಜಿ ಅಂತ ಕೊಟ್ಟಾನ. ಸೊ ಇನ್ನೊಂದು ಸೌರ ಶಕ್ತಿ ಅಥವಾ ಸೋಲಾರ್ ಎನರ್ಜಿ ಕೊಟ್ಟಾನ. ಸೊ ಇನ್ನೊಂದು ಸೋಲಾರ್ ಎನರ್ಜಿ ಅಂಡ್ ವಿಂಡ್ ಎನರ್ಜಿ ಅಂತ ಕೊಟ್ಟಾನ. ಇನ್ನೊಂದು ಉಬ್ಬರ ಬೆಳಿತ ಅಂದ್ರ ಟೆಡಲ್ ಎನರ್ಜಿ ಅಂತ ಕೊಟ್ಟಾನ. ಈಗ ನಮ್ಮ ದೇಶದಲ್ಲಿ ಪ್ರಸ್ತುತ ಈ ಎನರ್ಜಿಯನ್ನ ಬೆಳೆಸ್ತೀವಿ. ಆಪ್ಷನ್ ಎ ಏನಪ್ಪ ಅಂದ್ರೆ ಸರಿಯಾದಂತ ಉತ್ತರ. ಸೊ ಅಲೆಗಳು, ಗಾಳಿ ಮತ್ತು ಸೌರ ಶಕ್ತಿಯನ್ನ ಬಳಸಿಕೊಂಡು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳನ್ನ ನಾವೇನಪ್ಪ ಅಂದ್ರ ಇವತ್ತು ಪಡ್ಕೊಳಕತ್ತೀವಿ ಅನ್ನೋದನ್ನ ಕಾಣ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಏನಪ್ಪ ಅಂದ್ರೆ ನೀವು ನೋಡ್ಕೋರಿ ಅಂತ ಹೇಳ್ತಾ 10ನೇ ಪ್ರಶ್ನೆಗೆ ನಾನು ಮೂವ್ ಆಗ್ತೇನೆ. 10ನೇ ಪ್ರಶ್ನೆ ಏನಪ್ಪ ಅಂದ್ರ ಈ ಕೆಳಗಿನವರಲ್ಲಿ ಯಾರು ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ನ ಸ್ಥಾಪಕರು? ನೋಡ್ರಿ, SSCGD ಯಾವ ರೀತಿ ಕ್ವಶನ್ ಕೇಳ್ತಾನಂತ ಈ ಮುಖಾಂತರ ಗೊತ್ತಾಗ್ತದೆ. ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ಕೇಳ್ಯಾನ್ರಿ. ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ನ ಸ್ಥಾಪಕರು ಯಾರಂತ ಕೇಳೋಣ. ಸರಿಯಾದಂತ ಉತ್ತರ ನೋಡೋಣ ಸ್ನೇಹಿತರೆ. ಏನಪ್ಪ ಅಂದ್ರ ಅಬ್ದುಲ್ ಸಲ್ಮಾನ್ ಅಂತ, ಆಮೇಲೆ ಏನಪ್ಪ ಮೊಹಮ್ಮದ್ ಯೂನುಸ್ ಅಂತ, ಮುಜಾಫರ್ ಅಹಮದ್ ಅಂತ, ಮಹಬೂಬಾ ಉಲ್ ಹಕ್ ಅಂತ. ಇದಕ್ಕೆ ಸರಿಯಾದಂತ ಉತ್ತರ ಮೊಹಮ್ಮದ್ ಯೂನುಸ್. ನೋಡ್ರಿ, ಯಾರು ಹೇಳ್ರಿ? ಮೊಹಮ್ಮದ್ ಯೂನುಸ್. ಓಕೆ, ಇದು ರಿಪೀಟ್ ಆಗ್ತೈತಿಲ್ಲೋ ಗೊತ್ತಿಲ್ಲ, ಬಟ್ ನೆನಪಿಟ್ಕೋರಿ. ಓಕೆ, ಆಮೇಲೆ ಬಾಂಗ್ಲಾದೇಶ ನಮ್ಮ ದೇಶದ ಪೂರ್ವ ಭಾಗದಲ್ಲಿರುವಂತ ಒಂದು ದೇಶ ಇದು. ಸೊ ಪೂರ್ವ ಭಾಗದಲ್ಲಿರುವಂತಹ ದೇಶ ಅನ್ನೋದನ್ನ ನಾವು ಕಾಣ್ತೀವಿ. ವಿಶೇಷವಾಗಿ ಬಂಗಾಳ ಕೊಲ್ಲಿ ಕರಾವಳಿ ತೀರವನ್ನ ಹಂಚಿಕೊಂಡೈತಿ, ಹೌದಾ? ಸೊ ಆಮೇಲೆ ನಮ್ಮ ದೇಶದೊಂದಿಗೆ ಜಲಗಡಿ ಮತ್ತು ಭೂಗಡಿಯನ್ನ ಹಂಚಿಕೊಂಡಿರುವಂತಹ ದೇಶ ಇದು. ಓಕೆನಾ? ಆ ಬಾಂಗ್ಲಾದೇಶ ಎಷ್ಟು ಕಿಲೋಮೀಟರ್ ಉದ್ದ ಗಡಿಯನ್ನ ನಮ್ಮ ದೇಶಕ್ಕೆ ಶೇರ್ ಮಾಡ್ಕೊಂಡೈತೆ ಅಂದ್ರ 4096 ಕಿಲೋಮೀಟರ್ ಏನಪ್ಪ ಅಂದ್ರ ಗಡಿಯನ್ನ ಶೇರ್ ಮಾಡ್ಕೊಂಡು, ಆ ಮೂಲಕ ಭಾರತದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹೊಂದಿದಂತಹ ದೇಶ ಅಂದ್ರ ಬಾಂಗ್ಲಾದೇಶ. ಇಂಥ ಒಂದು ಬಾಂಗ್ಲಾದೇಶ ಯಾವಾಗ ಸ್ವತಂತ್ರ ಆಯಿತು? 1971 ಸ್ವತಂತ್ರ ಆಯ್ತು. ಸರ್ ಯಾರಿಂದ್ರಿ? ಭಾರತ ದೇಶದಿಂದನೋ ಅಥವಾ ಏನಪ್ಪ ಪಾಕಿಸ್ತಾನ ದೇಶದಿಂದ? ಪಾಕಿಸ್ತಾನ ದೇಶದಿಂದ ಬಾಂಗ್ಲಾದೇಶ ಸ್ವತಂತ್ರ ಆಗಿದ್ದು. ಹಂಗಾದ್ರೆ 1947ರಲ್ಲಿ ಪಾಕಿಸ್ತಾನದ ಅಂಡರ್ನಲ್ಲಿ ಪೂರ್ವ ಪಾಕಿಸ್ತಾನ ಅಂತ ಇತ್ತಿದು. ಈ ಪಾಕಿಸ್ತಾನವನ್ನ ಸೇರಿಸಲಿಕ್ಕಾಗಿ ಬಾಂಗ್ಲಾದೇಶವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಲಿಕ್ಕಾಗಿ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧ ನಡೀತೈತ್ರಿ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯುವುದರ ಮೂಲಕ ಬಾಂಗ್ಲಾ ಎನ್ನುವಂತ ಒಂದು ಹೊಸ ದೇಶ 1971ರಲ್ಲಿ ಸ್ಥಾಪನೆ ಆಯಿತು. ಹಾಗಾದ್ರೆ ಅವರು ಮತ್ತು ನಮ್ಮ ದೇಶ ಮಧ್ಯೆ ಯುದ್ಧ ನಡೀತಲ್ಲ, ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು? 1972ರ ಸಿಮ್ಲಾ ಒಪ್ಪಂದ ಅಂತ ಬರ್ತೈತಿ. ಆ ಸಿಮ್ಲಾ ಒಪ್ಪಂದದ ಅನ್ವಯ ಇದು ಏನಪ್ಪಾ ಅಂದ್ರ ಕೊನೆಗೊಂಡಿರುವುದನ್ನ ನಾವು ಕಾಣ್ತೀವಿ. ಓಕೆನಾ? ಹಾಗಾದ್ರೆ ಬಾಂಗ್ಲಾದೇಶದ ರಾಜಧಾನಿ ಯಾವುದು? ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಅನ್ನೋದನ್ನ ಕಾಣ್ತೀವಿ. ಹಾಗಾದ್ರೆ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆದ್ರೆ ಬಾಂಗ್ಲಾದೇಶದ ನಾಣ್ಯದ ಹೆಸರು ಟಾಕಾ. ಇವತ್ತು ಬಾಂಗ್ಲಾದೇಶ ಮತ್ತು ನಮ್ಮ ಮಧ್ಯೆ ಇರುವಂತ ಒಂದು ವಿವಾದಿತ ಅಣೆಕಟ್ಟು ಯಾವ್ದಂದ್ರ ಅದು ಪರಕ್ಕ ಅಣೆಕಟ್ಟನ್ನ ನಾವು ಕಾಣ್ತೀವಿ. ಯಾಕೆ ಈ ವಿವಾದ ಇತ್ತಂದ್ರ ಗಂಗಾ ನದಿ ಬಾಂಗ್ಲಾದೇಶದಲ್ಲಿ ಹರಿತೈತಿ. ಹೀಗಾಗಿ ಪರಕ್ಕ ಅಣೆಕಟ್ಟನ್ನ ನಾವು ನಮ್ಮ ದೇಶದ ವೆಸ್ಟ್ ಬೆಂಗಾಲ್ ಸ್ಟೇಟ್ ಅಲ್ಲಿ ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿವಿ. ಹೀಗಾಗಿ ಇದನ್ನ ಅವರು ವಿರೋಧವನ್ನ ಮಾಡ್ತಾರ, ಬಟ್ ನಾವೇನಪ್ಪ ಅಂದ್ರ ನಿರ್ಮಾಣವನ್ನ ಮಾಡಿರೋದನ್ನ ಕಾಣ್ತೀವಿ. ಓಕೆ, ಒಟ್ಟಾರೆಯಾಗಿ ಬಾಂಗ್ಲಾದೇಶ ನಮ್ಮ ದೇಶದ ಪೂರ್ವ ಭಾಗದಲ್ಲಿ ಇರುವುದನ್ನ ನಾವು ಕಾಣ್ತೀವಿ. ಸೊ ಇದು ನಮ್ಮಿಂದ ಏನಪ್ಪ ಸ್ವತಂತ್ರವಾದಂತಹ ದೇಶ. ಓಕೆ, ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋಣ. 11ನೇ ಪ್ರಶ್ನೆ, ವಿನೆಗಾರ್ನಲ್ಲಿರುವ ಆಮ್ಲದ ರಾಸಾಯನಿಕ ಹೆಸರು ಏನು ಅಂತ ಕೇಳೋಣ. ವಿನೆಗಾರ್ನಲ್ಲಿ ಪ್ರಮುಖವಾಗಿ ಏನನ್ನ ಬಳಸ್ತಾರ ಅಂದ್ರ ಇಲ್ಲಿ ನೋಡೋಣ. ಒಂದು ನೈಟ್ರಿಕ್ ಆಮ್ಲವನ್ನ ಕೊಟ್ಟಾರ, ಓಕೆನಾ? ಅಸಿಟಿಕ್ ಆಮ್ಲವನ್ನ ಕೊಟ್ಟಾರ, ಆಮೇಲೆ ಫಾರ್ಮಿಕ್ ಆಮ್ಲವನ್ನ ಕೊಟ್ಟಾರ, ಆಮೇಲೆ ಮೆಲಾನಿಕ್ ಆಮ್ಲವನ್ನ ಕೊಟ್ಟಾರ, ಓಕೆನಾ? ಸೊ ಇದಕ್ಕೆ ಸರಿಯಾದಂತ ಉತ್ತರ ಅಸಿಟಿಕ್ ಆಮ್ಲ. ನೋಡ್ರಿ, ಅಸಿಟಿಕ್ ಆಮ್ಲ. ಈಗ ಏನಪ್ಪ ಅಂದ್ರ ನಾವು ಎಗ್ ರೈಸು ಅಥವಾ ಏನಪ್ಪ ಅಂದ್ರ ವಿಧವಾದಂತ ಪೆಪ್ಸಿ ಕೋಲಾ ಅವೆಲ್ಲ ಸೇವಿಸ್ತಿರ್ತೀವಿ, ಅಲ್ಲಿ ಏನಪ್ಪ ಅಸಿಟಿಕ್ ಆಮ್ಲವನ್ನ ಯೂಸ್ ಮಾಡಿರ್ತಾರ, ಓಕೆನಾ? ಆಮೇಲೆ ಫಾರ್ಮಿಕ್ ಆಸಿಡ್ ಎದರೊಳಗೆ ಇರ್ತೈತ್ರಿ? ಇರುವೆ ಒಳಗೆ ಇರ್ತೈತ್ರಿ. ಯಾವ ಇರುವೆ? ಕೆಂಪು ಇರುವೆಯಲ್ಲಿ ಏನಪ್ಪ ಅಂದ್ರ ಫಾರ್ಮಿಕ್ ಆಸಿಡ್ ಇರ್ತೈತಿ, ಹೌದಾ? ಆಮೇಲೆ ಹಿಂಗೇನಪ್ಪ ಅಂದ್ರ ಕೆಲವೊಂದು ಆಮ್ಲಗಳನ್ನ ಕೇಳ್ತಾನ, ಅವೆಲ್ಲವನ್ನ ಕವರ್ ಮಾಡ್ಕೋರಿ. ಫಾರ್ಮಿಕ್ ಆಮ್ಲ ಎದ್ರೊಳಗೈತ್ರಿ? ಇರುವೆ ಒಳಗ ಐತ್ರಿ, ಓಕೆನಾ? ಆಮೇಲೆ ಟಾರ್ಟರಿಕ್ ಅಂತ ಕೇಳ್ತಾನ. ಟಾರ್ಟರಿಕ್ ಆಮ್ಲ ಯಾವ ಒಂದು ಏನಪ್ಪ ಅಂದ್ರ ಹಣ್ಣಿನಲ್ಲಿ ಕಾಣ್ತೀವ್ರಿ? ಹುಣಸೆ ಹಣ್ಣಿನಲ್ಲಿ ನಾವು ನೋಡ್ತೀವಿ. ಹುಣಸೆ ಹಣ್ಣಿನಲ್ಲಿ ಏನೈತ್ರಿ? ಟಾರ್ಟರಿಕ್ ಆಮ್ಲ ಐತಿ.
ಓಕೆನಾ. ಅದೇ ರೀತಿಯಾಗಿ ಮಾನವನ ಚರ್ಮದಲ್ಲಿರುವಂತ ಆಮ್ಲ ಮೆಲಾನಿನ್ ಐತ್ರಿ, ನಮ್ಮ ದೇಹದ ಬಣ್ಣಕ್ಕೆ ಕಾರಣವಾದಂತಹದ್ದು ಮೆಲಾನಿನ್. ಓಕೆ, ಮೆಲಾನಿನ್ ಐತಿ. ಅದೇ ರೀತಿಯಾಗಿ ಮಾನವನ ಕೂದಲಿನ ಬಣ್ಣಕ್ಕೆ ಕಾರಣ ಕೆರಾಟಿನ್ ಐತ್ರಿ. ನೋಡ್ರಿ, ಕೆರಾಟಿನ್ ಇರುವುದರಿಂದಲೇ ನಮ್ಮ ಕೂದಲು ಏನಪ್ಪ ಅಂದ್ರೆ ಕಾಯ್ತಾವ. ಕೆರಾಟಿನ್ ಇರುವುದನ್ನ ನಾವು ನೋಡ್ತೀವಿ. ಈ ರೀತಿಯಾಗಿ ಆಮ್ಲಗಳನ್ನ ಕೇಳ್ತಾನ ಸೈನ್ಸ್ ವಿಭಾಗದಿಂದ ಕೇಳಿರುವಂತಹ ಪ್ರಶ್ನೆ. ಸೊ ಸೈನ್ಸ್ ರಿಂದ 2 ರಿಂದ 3 ಪ್ರಶ್ನೆಗಳು ಇರ್ತಾವ. ಸೊ ಸಾಧ್ಯವಾದ್ರೆ ಕವರ್ ಮಾಡ್ಕೋರಿ. ಓಕೆ, ಮುಂದಿನ ಪ್ರಶ್ನೆ ಈಜಿ ಇರ್ತಾವ, ಅಷ್ಟೇನು ಅಂಜುವಂತ ಭಯ ಇಲ್ಲ. ಸೊ ಈಜಿ ಇರ್ತಾವ, ಅವುಗಳನ್ನ ಕವರ್ ಮಾಡ್ಕೋರಿ. ಬಿಸಿಯಾದ ಹವಾಮಾನವು ಸ್ಥಳೀಯ ಗುಡುಗು ಸಹಿತ ಹಿಂಸಾತ್ಮಕ ಗಾಳಿ, ಧಾರಾಕಾರ ಮಳೆ, ಆಗಾಗ ಆಲಿ ಕಲ್ಲುಗಳ ಜೊತೆಗೂಡಿರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಈ ಚಂಡಮಾರುತಗಳನ್ನ ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳೋಣ. ಆ ಚಂಡಮಾರುತಗಳನ್ನ ಕಾಲ ಬೈಸಾಖಿ ಅಂತ ಕರೀತಾರ. ಸೊ ಇವು ಏನ್ ಮಾಡ್ತಾವಂದ್ರ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಮಳೆಯನ್ನ ಸುರಿಸುವಂತ ಕಾರ್ಯವನ್ನ ಮಾಡ್ತಾವ. ನೋಡ್ರಿ ಹೆಂಗ್ರಿ, ಗುಡುಗು, ಸ್ಥಳೀಯ ಗುಡುಗು ಸಹಿತ, ಆಮೇಲೆ ಹಿಂಸಾತ್ಮಕ ಗಾಳಿ, ಧಾರಾಕಾರ ಮಳೆ. ಸೊ ಅಲ್ಲಿ ಏನಂತ ಕರೀತಾರೆ, ಕಾಳ ಬೈಸಾಖಿ ಅಂತ ಕರೀತಾರೆ. ಬೇಸಿಗೆ ಕಾಲದಲ್ಲಿ ಮಳೆಯನ್ನ. ನಮ್ಮಲ್ಲಿ ಹೂವಿನ ಮಳೆ, ಹೂವಿನ ಮಳೆ ಕಣ, ಮಾವಿನ ಹೊಯ್ಲು, ಆಮೇಲೆ ಹೂವಿನ ಮಳೆ, ಕಾಫಿ ಗಿಡಗಳು ಹೂ ಬಿಡುವುದರಿಂದ ಇದನ್ನ ಕಾಫಿ ಮಳೆ ಅಥವಾ ಹೂವಿನ ಮಳೆ ಅಂತ. ಮಾವಿನ ಹೊಯ್ಲು ಅಂತ ಕೇರಳ ರಾಜ್ಯದಲ್ಲಿ. ಈ ರೀತಿಯಾಗಿ ಏನಪ್ಪ ನಾವು ನೋಡ್ತೀವಿ. ಸೊ ಪ್ರತಿಯೊಂದು ಏನಪ್ಪ ಕವರ್ ಮಾಡ್ಕೊರಿ. ಕಾಲ ಬೈಸಾಖಿ ಅನ್ನೋದು ಒಂದು ಉತ್ಸವೂ ಕೂಡ ಹೌದು ಉತ್ತರ ಪ್ರದೇಶ ರಾಜ್ಯದಲ್ಲಿ. ಇನ್ನೊಂದು ಕಾಲ ಬೈಸಾಖಿ ಅನ್ನೋದು ಏನಪ್ಪ ಒಂದು ಚಂಡಮಾರುತದ ಹೆಸರು ಕೂಡ ಹೌದು. ಸೊ ಕಾಲ ಬೈಸಾಖಿ ಹಬ್ಬದ ನಿಮಿತ್ತವಾಗಿ ಸೇರಿದಂತಹ ಸಂದರ್ಭದಲ್ಲಿ ಜನರಲ್ ಡಯರ್ ಅನ್ನೋ ನೆನಪರ ಗುಂಡಿನ ಸುರಿಮಳೆಗೈದು 1919ರಲ್ಲಿ ಜಲಿಯನ್ ವಾಲಾಬಾಗ್ ದುರಂತಕ್ಕೆ ಏನಪರ ಕಾರಣೀಭೂತನಾದ ಅನ್ನೋದನ್ನ ಕಾಣ್ತೀವಿ. ಇನ್ನ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋಣ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಈ ರೀತಿ ಐತಿ. ನೋಡ್ರಿ, ಭಾರತದ ಜಮ್ಮು ಮತ್ತು ಕಾಶ್ಮೀರದಿಂದ ಯಾವ ರಾಜಕೀಯ ನಾಯಕರು ನವೆಂಬರ್ 2023ರಲ್ಲಿ ಕಿಶ್ತ್ವಾರ್ ದೋಡಾ ಬೆಲ್ಟ್ಗೆ 3 ದಿನಗಳ ಭೇಟಿಯನ್ನ ಪ್ರಾರಂಭಿಸಿದ್ರು ಅಂತ ಕೇಳ್ಯಾರ. ಸೊ ಇತ್ತೀಚೆಗೆ ಇವರು ನಿವೃತ್ತಿಯಾಗಿರುವುದನ್ನ ನೋಡ್ತೀವಿ. ರಾಜ್ಯಸಭೆಯ ಸದಸ್ಯರಾಗಿದ್ರು. ಮೆಹಬೂಬಾ ಮುಫ್ತಿ ಅಂತ ಸೊ ಸಿಎಂ ಆಗಿ ಜಮ್ಮು ಕಾಶ್ಮೀರಕ್ಕೆ ಸೇವೆಯನ್ನು ಸಲ್ಲಿಸ್ಯಾರ. ಫಾರೂಕ್ ಅಬ್ದುಲ್ಲಾ ಇವರು ಕೂಡ ಸಿಎಂ ಆಗಿ ಸೇವೆ ಸಲ್ಲಿಸ್ಯಾರ. ಆಮೇಲೆ ಗುಲಾಂ ನಬಿ ಆಜಾದ್ ಅಂತ ಇವರು ಕೂಡ ಸಿಎಂ ಆಗಿ ಕಾರ್ಯವನ್ನು ನಿರ್ವಹಿಸಿದವರು. ತಾರಿಕ್ ಹಮೀದ್ ಖರಾ ಅಂತ ಕಾಂಗ್ರೆಸ್ ಪಕ್ಷದ ಯಾರಿದ್ರಂದ್ರ ಗುಲಾಂ ನಬಿ ಆಜಾದ್ ಇದ್ರ. ಇವರು ಈಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆನ ಕೊಟ್ಟಾರ. ಹಂಗ ಏನಪ್ಪ ನಿವೃತ್ತಿಯನ್ನ ಘೋಷಿಸ್ಕೊಂಡಾರ. ಇವ್ರದೊಂದು ಪಕ್ಷವನ್ನ ಸ್ಟಾರ್ಟ್ ಮಾಡ್ಕೊಂಡಾರ. ಸೊ ಅವರು ಗುಲಾಂ ನಬಿ ಆಜಾದ್ ಅವ್ರು ಏನ್ ಮಾಡಿರ ಅಂದ್ರ ಈ ಒಂದು ಪ್ಲೇಸ್ಗೆ ಕಿಶ್ತ್ವಾರ್ ದೋಡಾ ಬೆಲ್ಟ್ಗೆ ಏನಪ್ಪ 3 ಬಾರಿ ಏನಪ್ಪ ಭೇಟಿಯನ್ನ ನೀಡಿದ್ರು ಅನ್ನೋದನ್ನ ನಾವು ಕಾಣ್ತೀವಿ. ಮುಂದಿನ ಪ್ರಶ್ನೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರೋದದ್ದು. ಸೊ ಮುಂದಿನ ಪ್ರಶ್ನೆಗೆ ನಾವು ಡ್ಯಾಶ್ ಆರ್ಥಿಕತೆಯಲ್ಲಿ ಎಲ್ಲಾ ಸಂಸ್ಥೆಗಳ ಒಟ್ಟು ಮೌಲ್ಯದ ಒಟ್ಟು ಮೊತ್ತ ಅಂತ ಕೇಳ. ಸೊ ಸಮ್ ಟೋಟಲ್ ಆಫ್ ಗ್ರೋಸ್ ವ್ಯಾಲ್ಯೂ ಆಡೆಡ್ ಆಫ್ ದಿ ಆಲ್ ದಿ ಪ್ರೈಮ್ಸ್ ಇನ್ ದಿ ಎಕನಾಮಿ ಅಂತ ಕೇಳೋಣ. ಇದಕ್ಕೆ ಉತ್ತರವನ್ನ ಹುಡ್ಕೋಣ ಸ್ನೇಹಿತರೆ. ಆಪ್ಷನ್ NI ಅಂತ ಕೊಟ್ಟಾನ, GDP ಅಂತ ಕೊಟ್ಟಾನ, GNP ಅಂತ ಕೊಟ್ಟಾನ, NNP ಅಂತ ಕೊಟ್ಟಾನ. ಸರಿಯಾದಂತ ಉತ್ತರ GDP. ಏನ್ ಹೇಳ್ರಿ, GDP ಅಂದ್ರೆ ಏನು? GDP ಅಂದ್ರ ಏನಪ್ಪ ಅಂದ್ರ GDP ಅಂದ್ರ ನೋಡ್ರಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಸೊ ಒಂದು ದೇಶ, ನಮ್ಮ ದೇಶದಲ್ಲಿ ಉತ್ಪಾದಿಸಲಾದಂತ ಎಲ್ಲಾ ವಸ್ತುಗಳ ಒಟ್ಟು ಮೌಲ್ಯವನ್ನ ನಾವು GDP ಅಂತ ಕರಿತೀವಿ. ಇವತ್ತು GDP ರೇಟ್ ನಮ್ದು $3.81 ಕನಾ. ಅಂದ್ರೆ ಗ್ರೋತ್ ಎಷ್ಟೈತ್ರಿ? 7.2% ನಾವು ಗ್ರೋತ್ ಅನ್ನ ಹೊಂದಿವಿ. ಸೊ ಇವತ್ತು ನಮ್ಮ ದೇಶ ಏನಂದ್ರ ಆರ್ಥಿಕತೆಯಲ್ಲಿ 5ನೇ ದೊಡ್ಡ ದೇಶ ಅನ್ನೋದನ್ನ ಕಾಣ್ತೀವಿ. ಹಾಗಾದ್ರೆ ಮೊದಲನೇದು ಯಾವ್ದೈತ್ರಿ? ಅಮೇರಿಕಾ ಐತಿ, 2ನೇದು ಚೀನಾ ಐತಿ, 3ನೇದು ಜಪಾನ್ ಐತಿ, 4ನೇದು ಜರ್ಮನಿ ಐತಿ ಕನಾ. 5ನೇ ದೇಶನೇ ನಮ್ಮ ಭಾರತ ದೇಶ. ಸೊ ಒಂದು ವೇಳೆ ಇದೇ ಗ್ರೋತ್ ನ ಇಟ್ಕೊಂಡು ಮುಂದೆ ಹೋದಿವಂದ್ರ 2030ಕ್ಕ ನಮ್ಮ ದೇಶ ಏನಾಗ್ತೈತಿ ಅಂದ್ರ ಆರ್ಥಿಕತೆಯಲ್ಲಿ 3ನೇ ಬಲಾಢ್ಯ ರಾಷ್ಟ್ರ ಆಗ್ತೈತಿ. ಇದು 2 ಮಾತಲ್ಲ. ಓಕೆ, ಇದೇ ಗ್ರೋತ್ ಅನ್ನ ಇಟ್ಕೊಂಡು ಹೋದ್ರ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ನಾನು ಮೂವ್ ಆಗ್ತಾನು. ಒಟ್ಟು GDP ಅಂದ್ರೆ ಏನಂತ ತಿಳಿತಲ್ಲ, ಏನಪ್ಪ ಒಂದು ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲಾ ವಸ್ತುಗಳ ಮೌಲ್ಯ, ಕಂಪನಿ ಆಗಿರ್ಬೋದು ಅಂತ ಎಲ್ಲಾ ವಸ್ತುಗಳಾಗಿ. ಓಕೆನಾ. ಸೊ ಇನ್ನು ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ದಕ್ಷಿಣ ಏಷ್ಯಾ ಕ್ರೀಡಾಕೂಟವನ್ನ ಮೊದಲು ಯಾವ ವರ್ಷದಲ್ಲಿ ನಡೆಸಲಾಯಿತು ಅಂತ ಕೇಳ.
ಇಲ್ಲಿ ಆಪ್ಷನ್ಸ್ ಕೊಟ್ಟಾನ 1990 ಅಂತ ಕೊಟ್ಟಾನ, 1988 ಕೊಟ್ಟಾನ, 1985 ಕೊಟ್ಟಾನ, 84 ಕೊಟ್ಟಾನ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 1984ರಲ್ಲಿ ದಕ್ಷಿಣ ಏಷ್ಯಾ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡ. ಕ್ರೀಡಾಕೂಟಗಳು ಯಾವಾಗ ಆಯೋಜನೆ ಆದವು ಅನ್ನೋದನ್ನ ನಮಗೆ ವೆರಿ ಇಂಪಾರ್ಟೆಂಟ್. ಒಂದೇದು ನೋಡ್ರಿ, ಈಗ ಯಾವ್ದು ಹೇಳ್ರಿ, ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಕೇಳ್ಬಿಡ್ತಾನೆ. ಸೊ ಕಾಮನ್ವೆಲ್ತ್ ಕ್ರೀಡಾಕೂಟ 1930ರಲ್ಲಿ ಕೆನಡಾ ದೇಶದ ಹ್ಯಾಮಿಲ್ಟನ್ ನಲ್ಲಿ ಏನಪ್ಪ ಆಯೋಜನೆ ಆಗ್ತಾರೆ. 1930ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಕೆನಡಾ ದೇಶದ ಹ್ಯಾಮಿಲ್ಟನ್ ನಲ್ಲಿ ಏನಪ್ಪ ಆಯೋಜನೆ ಅದು. ಅದೇ ರೀತಿಯಾಗಿ ನೋಡ್ರಿ ಏಷ್ಯನ್ ಗೇಮ್ಸ್ ಅಂತ ಬರ್ತಾವ. ಇದು ದಕ್ಷಿಣ ಏಷ್ಯನ್ ಗೇಮ್ಸ್. ಈ ಏಷ್ಯನ್ ಗೇಮ್ಸ್ 1951ರಲ್ಲಿ ಆಯೋಜನೆ ಆಗ್ತಾವ. ಇವು ಎಲ್ಲಿ ಆಗ್ಯಾವ್ರಿ, ನವದೆಹಲಿಯಲ್ಲಿ ಆಗ್ಯಾವ. ನವದೆಹಲಿಯಲ್ಲಿ ಆಗಿರೋದನ್ನ ನಾವು ನೋಡ್ತೇವೆ. ಸೊ ಅದೇ ರೀತಿಯಾಗಿ ನೋಡ್ರಿ ಇನ್ನೊಂದು ಯಾವ್ದಂದ್ರ ಕಾಮನ್ವೆಲ್ತ್ ಗೇಮ್ ಆಯ್ತಾ, ಏಷ್ಯನ್ ಗೇಮ್ಸ್ ಆಯ್ತಾ. ಸೊ ಅದೇ ರೀತಿಯಾಗಿ ಇನ್ನೊಂದು ನೋಡ್ರಿ ವೆರಿ ಇಂಪಾರ್ಟೆಂಟ್ ರೀ, ಏನಪ್ಪ ಅಂದ್ರ ಒಲಿಂಪಿಕ್ ಗೇಮ್ಗಳು ಅಂತ ಕೇಳ್ತಾನೆ. ವರ್ಲ್ಡ್ ಒಲಿಂಪಿಕ್ ಗೇಮ್ಗಳು 776 BC ನಡೀತಾವ. ಅದೇ ರೀತಿಯಾಗಿ ಮಾಡರ್ನ್ ಒಲಿಂಪಿಕ್ ಗೇಮ್ಗಳು 1896ರಲ್ಲಿ ಗ್ರೀಕ್ ದೇಶದ ಅಥೆನ್ಸ್ ಎಂಬಲ್ಲಿ ನಡೆದಿರುವುದನ್ನ ಕಾಣ್ತೀವಿ. ಇವುಗಳನ್ನ ಸರಿಯಾಗಿ ನೋಟ್ ಮಾಡ್ಕೊರಿ. ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಎಲ್ಲಿ ಆಯೋಜನೆ ಆಗ್ಯಾವ ಅಂದ್ರ 1930ರಲ್ಲಿ ಕೆನಡಾ ದೇಶದಲ್ಲಿ ಅನ್ನೋದನ್ನ ಕಾಣ್ತೀವಿ. ಇನ್ನ ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋಣ. ತ್ರಿಶೂರ್ ಪುರಂ ಹಬ್ಬವನ್ನ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ. ತ್ರಿಶೂರ್ ಪುರಂ ಹಬ್ಬ ಇದು ಯಾವ ಹಬ್ಬ ಹೇಳ್ರಿ, ತ್ರಿಶೂರ ಪುರಂ. ಸೊ ಇದಕ್ಕ ಆಪ್ಷನ್ ಕೊಟ್ಟಾನ್ರಿ, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು. ಸೊ ನಾವು ಕರ್ನಾಟಕದವ್ರಲ್ಲ, ಕರ್ನಾಟಕದವ್ರು ನಾವು ಇದನ್ನು ಕೇಳೇ ಇಲ್ಲ. ಹಾಗಾದ್ರೆ 3 ರಾಜ್ಯಗಳು ಬಿಟ್ಟ 3 ರಾಜ್ಯಗಳಲ್ಲಿ ಆನ್ಸರ್ ಸಿಗ್ತದೆ. ಸರಿಯಾದ ಉತ್ತರ ಸ್ನೇಹಿತರೆ ಕೇರಳ ರಾಜ್ಯ. ನೋಡ್ರಿ ಹಾಗಾದ್ರೆ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಉತ್ಸವವನ್ನ ಆಚರಿಸ್ತಾರ, ದಸರಾ ಉತ್ಸವವನ್ನ ವಿಜೃಂಭಣೆಯಿಂದ ಏನಪ್ಪ ಆಚರಿಸಲಾಗ್ತದೆ. ನಾಡ ಹಬ್ಬವನ್ನ ಏನಪ್ಪ ನಾವು ಕಾಣ್ತೀವಿ. ಅಂಬಾರಿ ಒಳಗೆ ನಾಡದೇವಿ ಚಾಮುಂಡಿಯನ್ನ ಏನಪ್ಪ ಅಂದ್ರ ನಾವು ಇಟ್ಟು ಮೆರವಣಿಗೆಯನ್ನ ಮಾಡ್ತೀವಿ. ದಸರಾ ಉತ್ಸವ ಕರ್ನಾಟಕ. ಸೊ ಕೇರಳ ರಾಜ್ಯದಲ್ಲಿ ಒಂದು ತ್ರಿಶೂರ್ ಪುರಂ ಉತ್ಸವ ಅಂತ ಮಾಡ್ತಾರ. ಇನ್ನೊಂದು ಏನಪ್ಪ ಅಂದ್ರ ಓಣಂ ಎನ್ನುವಂತ ಒಂದು ಹಬ್ಬವನ್ನು ಕೂಡ ಏನಪ್ಪ ಆಚರಣೆ ಮಾಡ್ತಾರೆ. ಓಣಂ ಎನ್ನುವಂತ ಹಬ್ಬ ಎಲ್ರಿ, ಕೇರಳ. ಆಮೇಲೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ನೋಡ್ರಿ, ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಪ್ರಮುಖವಾಗಿ ನಾವು ಅಲ್ಲಿ ನೋಡ್ರಿ ಆಂಧ್ರ ಪ್ರದೇಶ ಎನ್ನುವಂತ ರಾಜ್ಯದಲ್ಲಿ ನೋಡ್ರಿ ವೆರಿ ಇಂಪಾರ್ಟೆಂಟ್ ರೀ, ಯುಗಾದಿ ಹಬ್ಬವನ್ನ ಕೂಡ ಏನಪ್ಪ ಆಚರಣೆಯನ್ನ ಮಾಡ್ತಾರೆ. ಯುಗಾದಿ ಹಬ್ಬ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರ ಅಂತ ಕೇಳ್ತಾನ, ಅದು ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ತಮಿಳುನಾಡು ರಾಜ್ಯದಲ್ಲಿ ನೋಡ್ರಿ, ತಮಿಳುನಾಡು ರಾಜ್ಯದಲ್ಲಿ ಪೊಂಗಲ್ ಎನ್ನುವಂತ ಉತ್ಸವವನ್ನ ಆಚರಣೆಯನ್ನ ಮಾಡ್ತಾರೆ. ಇನ್ನೊಂದು ಜಲ್ಲಿಕಟ್ಟು ಕ್ರೀಡಾಕೂಟಗಳು ಎಲ್ಲಿ ನಡೀತಾವ, ತಮಿಳುನಾಡಿನಲ್ಲೇ ನಡೀತಾವ. ಜಲ್ಲಿಕಟ್ಟು ತಮಿಳುನಾಡಿನಲ್ಲಿ. ಸೊ ಇನ್ನೊಂದು ನೋಡ್ರಿ ವೆರಿ ಇಂಪಾರ್ಟೆಂಟ್ ರೀ, ಪೊಂಗಲ್ ಎಲ್ರಿ, ಆಂಧ್ರ ಪ್ರದೇಶ, ತಮಿಳುನಾಡು. ಹಂಗ ನೋಡ್ರಿ ಒಡಿಸ್ಸಾದಾಗ ಕೇಳ್ತಾನ. ಒಡಿಸ್ಸಾದಾಗ ರಥಯಾತ್ರವನ್ನ ಮಾಡ್ತಾರೆ. ಯಾವ ಯಾತ್ರೆ ಹೇಳ್ರಿ, ರಥಯಾತ್ರಾ ಉತ್ಸವ ನಡೆಯುವುದು ಒಡಿಸ್ಸಾ. ಆಮೇಲೆ ಬಿಹಾರದಾಗ ನೋಡ್ರಿ, ಬಿಹಾರದಾಗ ನೋಡ್ರಿ ಚಟ್ಟಾ ಪೂಜಾ ಅಂತ ನಡೀತೈತ್ರಿ ಒಂದು ಉತ್ಸವ. ಯಾವ ಪೂಜಾ, ಚಟ್ಟಾ ಪೂಜಾ, ಹೌದಾ. ಆಮೇಲೆ ಆಸಾಮದಲ್ಲಿ ಬಿಹು ಎನ್ನುವಂತ ನೃತ್ಯ, ಬಿಹು. ಓಕೆ. ಸೊ ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಗಣೇಶ ಉತ್ಸವವನ್ನ ಅತಿ ವಿಜೃಂಭಣೆಯಿಂದ, ಶಿವಾಜಿ ಉತ್ಸವವನ್ನ ಅತಿ ವಿಜೃಂಭಣೆಯಿಂದ, ಹೋಳಿ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಏನಪ್ಪರ ಆಚರಿಸಲಾಗ್ತದೆ. ಹಂಗ ನೋಡ್ರಿ ಈಗ ಗಿಡ್ಡ ಅಂತ ಕರೀತಾನ. ಗಿಡ್ಡ ಎನ್ನುವಂತ ಉತ್ಸವ ಯಾವ ರಾಜ್ಯದಲ್ಲಿ ಆಚರಿಸ್ತಾರ, ಪಂಜಾಬ. ಯಾವ ರಾಜ್ಯ ರೀ, ಪಂಜಾಬ್ ರಾಜ್ಯದಲ್ಲಿ ಏನಪ್ಪ ಆಚರಣೆಯನ್ನು ಮಾಡಾಕ್ತೈತಿ. ಇವೆಲ್ಲಾ ಉತ್ಸವಗಳನ್ನ ಏನಪ್ಪ ಚಂದಂಗೆ ಏನಪ್ಪ ನೀವು ಬರ್ಕೋರಿ. ಇನ್ನೂ ಬಹಳ ಅದಾವ್ರಿ, ಅವೆಲ್ಲವನ್ನ ಏನಪ್ಪ ನೆಕ್ಸ್ಟ್ ಕ್ಲಾಸ್ನಾಗ ಅದು ನೋಡೋಣ. ಓಕೆನಾ. ಸೊ ಇನ್ನೊಂದು ಪ್ರಮುಖವಾದಂತಹ ಕ್ವಶನ್, ವಿಟಮಿನ್ C1 ಅಂತ ಕೊಟ್ಟಾನ. ಓಕೆನಾ. ಸೊ ವಿಟಮಿನ್ C1 ಏನ್ರಿ, ಒಂದು ಏನಪ್ಪ ಉತ್ಕರ್ಷಣ ನಿರೋಧಕ, ಆಂಟಿ ಆಕ್ಸಿಡೆಂಟ್ ಅಥವಾ ಆಂಟಿಬಯೋಟಿಕ್, ಪ್ರತಿಜೀವಕ, ಆಂಟಿಜನ್ ಪ್ರತಿಜನಕ, ಆಂಟಿವೈರಸ್ ಅಂತ ಕೊಟ್ಟಾನ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದು ಆಂಟಿ ಆಕ್ಸಿಡೆಂಟ್ ಅಂತ. ಓಕೆನಾ. ಉತ್ಕರ್ಷಣ ನಿರೋಧಕ. ನಾವು ಆಕ್ಸಿಜನ್ ಏನಪ್ಪ ನೀಡಲಾಗ್ತೈತ್ರಿ. ಯಾವ್ದಂದ್ರ ವಿಟಮಿನ್ C. ಓಕೆನಾ. ವಿಟಮಿನ್ C ಅದರಿಂದ ನಮಗೆ
ಸ್ಕರ್ವಿ ರೋಗ ಏನಪ್ಪ ಉಂಟಾಗ್ತದೆ ಕಡಿಮೆ ಆತಂದ್ರ. ಓಕೆ, ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋನು. ವೆರಿ ಇಂಪಾರ್ಟೆಂಟ್ ರೀ, ಗೇಮ್ಗಳ ಮುಖಾಂತರ ಪ್ರಶ್ನೆ ಕೇಳ್ತಾರ. ಇದೊಂದು ಗೇಮ್ ಮೇಲೆ ಕೇಳಾಗಿರುವಂತ ಪ್ರಶ್ನೆ. ಚದುರಂಗದ ಚೌಕಗಳ ಸಮತಲ ಸಾಲುಗಳ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಕೇಳ. ಸೊ ಸಮತಲ ಹಿಂಗೇನಪ್ಪ ಅಂದ್ರೆ ಚದುರಂಗದ ಬೋರ್ಡ್ ಐತಿಲ್ಲ, ಆ ಚದುರಂಗ ಬೋರ್ಡ್ ನಾವು ಹಿಂಗ್ ಕಾಣ್ತೀವಿ. ಇಲ್ಲಿ 8 ಏನಪ್ಪ ಅಂದ್ರ ಇದನ್ನಿರ್ತಾವ. ಸೊ ಇದರ ಸಂಖ್ಯೆ ಎಷ್ಟಂತ ಕೊಟ್ಟಾನ, 1 2 3 4 5 6 7 ಇನ್ನೊಂದು ಏನಪ್ಪ 8. ಸೊ ಇದನ್ನ ಸಮತಲದಲ್ರಿ ಅದನ್ನ ಏನಂತ ಕರಿತಾನ್ರಿ, ಶ್ರೇಣಿ ಅಂತ ಕರಿತಾನ. ಏನಂತ ಕರಿತಾನ, ಶ್ರೇಣಿ. ಆಪ್ಷನ್ ಏನಂದಂಗಾಯ್ತ್ರಿ, ರ್ಯಾಂಕ್ಸ್. ಏನ್ ಹೇಳ್ರಿ, ರ್ಯಾಂಕ್ಸ್. ಸೊ ಹಿಂಗ ಎಷ್ಟ್ ಅದಾವ್ರಿ ಇವ, ಹಿಂಗ ಎಷ್ಟ್ ಅದಾವ ಅಂದ್ರೆ 8 ಅದಲ್ಲ, 8 ನಾವು ಕಾಣ್ತೀವಿ. 8 ಎಂಟ್ಲಿ ಎಷ್ಟ್ರಿ, ಸೊ ಒಟ್ಟು 64 ಶ್ರೇಣಿಗಳನ್ನ ನಾವು ಕಾಣ್ತೀವಿ. ಎಷ್ಟು ಶ್ರೇಣಿಗಳನ್ನ ಕಾಣ್ತೀವಿ, 64 ಶ್ರೇಣಿಗಳನ್ನ ನಾವು ನೋಡ್ತೀವಿ. ಆಮೇಲೆ ಇಲ್ಲಿ ಒಂದು ಕೊಟ್ಟ ನೋಡ್ರಿ, ಪವನ್ಸ್ ಅಂದ್ರೆ ಏನ್ರಿ, ಕಾಲ್ದಳ. ಓಕೆ, ಕಾಲ್ದಳಗಳ ಸಂಖ್ಯೆ ಟೋಟಲ್ ಎಷ್ಟು ಇರ್ತಾವ್ರಿ, 8 ಕಾಲ್ದಳಗಳು ಇರ್ತಾವ. ಸೊ ಅದೇ ರೀತಿಯಾಗಿ ಬಿಷಪ್ ಅಂದ್ರ 2 ಇರ್ತಾವ ನೋಡ್ರಿ. ಅಂದ್ರ ಬಿಷಪ್ ಅಂದ್ರೆ ಏನ್ ಹೇಳ್ರಿ, ಬಿಷಪ್ ಅಂದ್ರ ಕುದುರೆಗಳು ಎಷ್ಟು ಇರ್ತಾವ್ರಿ, 2. ಅದೇ ರೀತಿಯಾಗಿ ಇನ್ನೊಂದು ನೋಡ್ರಿ, ಬಿಷಪ್ ಆಯ್ತು, ರಾಕ್ಸ್ ಅಂತ ಬರ್ತಾವ. ರಾಕ್ಸ್ ಅಂದ್ರೆ ಏನ್ ಹೇಳ್ರಿ, ಆನೆ. ಸೊ ಆನೆಗಳ ಸಂಖ್ಯೆ ಎಷ್ಟ್ರಿ, 2 ಇರ್ತಾವ. ಆಮೇಲೆ ಒಂಟಿಗಳು ಎಷ್ಟಿರ್ತಾವ, 2 ಇರ್ತಾವ ಅಲ್ಲ. ಆಮೇಲೆ ಕ್ವೀನ್ ಎಷ್ಟಿರ್ತೈತಿ, 1. ಮಂತ್ರಿ ಅಂತ ಕರಿತಿಲ್ಲ, 1. ಕಿಂಗ್ 1. ಹಿಂಗ ಏನಪ್ಪ ಅಂದ್ರೆ ಚೆಸ್ ಬೋರ್ಡ್ ನಲ್ಲಿ ಕೂಡ ಏನಪ್ಪ ಅಂದ್ರೆ ಈ ರೀತಿ ನಾವು ಕಾಣ್ತೀವಿ ಅನ್ನೋದು. ಮುಂದಿನ ಪ್ರಶ್ನೆಗೆ ನಾವು ಮೂವ್ ಆಗೋನು. ಕೆಳಗಿನವುಗಳಲ್ಲಿ ಯಾವುದನ್ನ ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನದ ಉದ್ಯಮದ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗಿದೆ? ITBT ಕಚೇರಿ ನೋಡ್ರಿ. ಭಾರತ ದೇಶದಲ್ಲಿ ITBT ಟೆಕ್ನಾಲಜಿ ಇರುವುದು ಕೇವಲ ಎಲ್ಲಿಪ್ಪ ಅಂದ್ರ ಸೂರತ್ ಕೊಟ್ಟಾನ, ಬೆಂಗಳೂರು ಕೊಟ್ಟಾನ, ಭೋಪಾಲ್ ಕೊಟ್ಟಾನ, ಕಾಶ್ಮೀರ್ ಕೊಟ್ಟಾನ. ಸರಿಯಾದ ಉತ್ತರ ಸ್ನೇಹಿತರೆ ಬೆಂಗಳೂರು ನಮ್ಮ ಕರ್ನಾಟಕದ ರಾಜಧಾನಿ. ಇದು ಕರ್ನಾಟಕದ ರಾಜಧಾನಿ ಅನ್ನೋದನ್ನ ಕಾಣ್ತೀವಿ. ನಾಡಗೌಡ ಕೆಂಪೇಗೌಡರಿಂದ ನಿರ್ಮಾಣವಾಗಿದ್ದು. ಈ ಬೆಂಗಳೂರನ್ನ ಪ್ರಾಚೀನ ಕಾಲದಲ್ಲಿ ಬೆಂದಕಾಳೂರು ಅಂತ ಕರಿತಿದ್ರು. ಸೊ ಬೆಂದಕಾಳೂರು ಅಂತಾನೂ ಕೂಡ ಏನಪ್ಪ ಇದು ಹೆಸರುವಾಸಿಯಾಗಿತ್ತು. ಯಾಕೆನಾ. ಸೊ ಅದೇ ರೀತಿಯಾಗಿ ಬೆಂಗಳೂರು ಅಂತ ನಾವು ನೋಡ್ಕೋತ ಹೋದಾಗ ಇದನ್ನ ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಯಾವ ಸಿಟಿ ಅಂತ ಕರೀತಾರೆ ಸ್ನೇಹಿತರೆ? ಸಿಲಿಕಾನ್ ಸಿಟಿ ಅಂತ ಕರೀತಾರೆ. ಹೌದಾ, ಸಿಲಿಕಾನ್ ಸಿಟಿ ಅಂತ ನಾವು ಬೆಂಗಳೂರನ್ನ ಕಾಣ್ತೀವಿ. ವಿಶೇಷವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋದನ್ನ ಕಾಣ್ತೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲೈತಂದ್ರ ಬೆಂಗಳೂರಿನಲ್ಲಿ ಕಾಣ್ತೀವಿ. ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲೈತ್ರಿ, ಬೆಂಗಳೂರು. ಆಮೇಲೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐತಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐತಿ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನಲ್ಲಿ ಐತಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಐತಿ. ಅದೇ ರೀತಿಯಾಗಿ ನೋಡ್ರಿ ಏನಪ್ಪ ಅಂದ್ರ ಬೆಂಗಳೂರಿನಲ್ಲೇ ನಾವೇನಪ್ಪ ಅಂದ್ರ ಲಾಲ್ ಬಾಗ್ ಅನ್ನ ಕಾಣ್ತೀವಿ. ಲಾಲ್ ಬಾಗ್ ಐತಿ, ಮೆಜೆಸ್ಟಿಕ್ ಐತಿ. ಸೊ ಅನೇಕ ವಿಶೇಷತೆಗಳನ್ನ ವಿಶೇಷವಾಗಿ ನೋಡ್ರಿ HAL ಸಂಸ್ಥೆಯ ಕೇಂದ್ರ ಕಚೇರಿ ಇರುವುದು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಕೇಂದ್ರ ಕಚೇರಿ ಎಲ್ಲೈತಿ ಅಂದ್ರ ಬೆಂಗಳೂರಿನಲ್ಲಿ ಕಾಣ್ತೀವಿ. ವೆರಿ ಇಂಪಾರ್ಟೆಂಟ್ ರೀ. ಏನ್ರಿ ಇಸ್ರೋ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇದರ ಕೇಂದ್ರ ಕಚೇರಿನೂ ಕೂಡ ಬೆಂಗಳೂರಿನಲ್ಲಿ ನಾವು ನೋಡ್ತೀವಿ. ಎಲ್ಲೈತ್ರಿ? ಬೆಂಗಳೂರು. ಸೊ ಹಾಗಾದ್ರೆ ಇಸ್ರೋ ಯಾವಾಗ ಸ್ಥಾಪನೆ ಆಯ್ತು? ಇಸ್ರೋ ಸ್ಥಾಪನೆ ಆಗಿದ್ದು 1900 ಏನಪ್ಪ ಅಂದ್ರ ನೋಡ್ರಿ 1969 ಆಗಸ್ಟ್ 15ರಂದು ಏನಪ್ಪ ಅಂದ್ರ ಇಸ್ರೋ ಸಂಸ್ಥೆ ಸ್ಥಾಪನೆ ಆಯಿತು ಅನ್ನೋದನ್ನ ಕಾಣ್ತೀವಿ. ಇದರ ಕೇಂದ್ರ ಕಚೇರಿ ಬೆಂಗಳೂರು. HAL ಕೇಂದ್ರ ಕಚೇರಿ ಬೆಂಗಳೂರು. ಓಕೆನಾ. BEL ಕೇಂದ್ರ ಕಚೇರಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಕೇಂದ್ರ ಕಚೇರಿನೂ ಕೂಡ ಬೆಂಗಳೂರಿನಲ್ಲೇ ಇದೆ. ಓಕೆನಾ. ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಒನ್ ಪ್ರಶ್ನೆ. ಇದು ಏನಪ್ಪ ಅಂದ್ರ ಮಧ್ಯಪ್ರದೇಶ ರಾಜ್ಯದಲ್ಲಿ ಡ್ಯಾಶ್ ಸಮಯದಲ್ಲಿ ರಬಿ ಬೆಳೆ ಕೊಯ್ಲಿಗೆ ಸಿದ್ಧವಾದಾಗ ಕ್ರೀಡಾ ಜಾನಪದ ನೃತ್ಯವನ್ನ ಪ್ರದರ್ಶಿಸಲಾಗ್ತೈತಿ ಅಂತ ಕೇಳೋಣ. ಸೊ ಯಾವಾಗ್ರಿ, ಯಾವ ಸೀಸನ್ ಒಳಗ ಅಂತ ಕೇಳೋಣ. ಇಲ್ಲಿ ವಿಂಟರ್ ಕೊಟ್ಟಾನ, ಚಳಿಗಾಲ. ಆಮೇಲೆ ಶರತ್ ಕಾಲ ಕೊಟ್ಟಾನ, ಸಮರ್ ಕೊಟ್ಟಾನ. ಆಮೇಲೆ ಸ್ಪೇರಿಂಗ್ ಕೊಟ್ಟಾನ. ಸರಿಯಾದ ಉತ್ತರ ವಿಂಟರ್ ಸೀಸನ್ಸ್. ಸೊ ಈ ರೀತಿಯಾಗಿ ಏನಪ್ಪ ಸರಿ ಸುಮಾರು
ಒಂದು 20 ಪ್ರಶ್ನೆಗಳದಾವ SSC GD ಗೆ ಸಂಬಂಧಪಟ್ಟಂತೆ ಸೆಪ್ಟ್ 3. ಪ್ರತಿಯೊಂದು ಪ್ರಶ್ನೆಯನ್ನ ನಾನು ಅನಲೈಸ್ ಮಾಡ್ಕೋತ ಬಂದೀನಿ. ಪ್ರತಿಯೊಂದನ್ನ ಏನಪ್ಪ ನೀವು ಕವರ್ ಮಾಡ್ಕೋತ ಹೋಗ್ರಿ. ಆಮೇಲೆ ಅವುಗಳನ್ನ ಏನಪ್ಪ ನೋಟ್ ಮಾಡ್ಕೊಂಡು ನೀವು ಹಿಂಗ ನೋಡಿಬಿಟ್ರ ಅಂದ್ರೆ ಎದಕ್ಕೂ ಯೂಸ್ ಮಾಡಂಗಿಲ್ರ. ಸೊ ಜೀವನದಲ್ಲಿ ನಾವ್ ಏನಾದ್ರೂ ಕಷ್ಟಪಟ್ರ ಮಾತ್ರ ಏನಪ್ಪ ಮೇಲ್ ಬರ್ಲಿಕ್ಕೆ ಸಾಧ್ಯ. ಸೊ ಕಷ್ಟನ ಪಡ್ಲಿಲ್ಲ ನಾವು ಏನಪ್ಪ ಬರೀ ಕುತ್ತ ತಿಂತೀವಿ, ನಮ್ಗ ಎಲ್ಲಾ ಕುತ್ತಲ್ಲೇ ಬೇಕಂದ್ರೆ ಏನೋ ಪಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದ್ ಸ್ವಲ್ಪ ಕಷ್ಟ ಪಡ್ರಿ, ಶ್ರಮ ಪಟ್ಟಿದಕ್ಕೆ ನಿಮಗೆ ಒಂದ್ ದಿವ್ಸ ಏನಪ್ಪ ಫಲ ಕೊಡ್ತೈತಿ. ಆ ಫಲ ಎಂತದ್ ಇರ್ತೈತಿ ಅಂದ್ರ ನೀವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇರಂಗಿಲ್ಲ. ಅಷ್ಟೊಂದು ಏನಪ್ಪ ಅಂದ್ರ ಸಿಹಿಯಾದಂತ ಫಲ ನಿಮಗೆ ಸಿಗ್ತೈತಿ ಅಂತ ಹೇಳಪ್ಪ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತೀನಿ. ಜೈ ಹಿಂದ್.